चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। ಕರುಣರಸದ ಕೋಡಿ ವರೆವ ಕಟಾಕ್ಷದ ಪರತತ್ವರಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಪಾವನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಗುರು ಸಾರ್ವಭೌಮ ಶಿವಾವತಾರಿ ಪರಶಿವನ ಪರಾವತಾರಿ ಪರಮ ಶ್ರೇಷ್ಠ ಮಹಾ ಮಹಿಮಾ ಪುರುಷ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪಾವನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಬಸವಾದಿ ಶಿವಶರಣರನ್ನು ಮುತ್ಲಂಬ ಗ್ರಾಮದ ಆರಾಧ್ಯ ದೈವತ ಶ್ರೀ ರಾಮಲಿಂಗೇಶನನ್ನು, ಜಗತ್ತಿನ ಎಲ್ಲ ಮಹಾತ್ಮರನ್ನು ಮನವಾರೆ ಸ್ಮರಣೆಗೈತಾ ಶ್ರಾವಣ ಮಾಸದ ಪವಿತ್ರ ಪಾವನ ಪರ್ವದಲ್ಲಿ ಪುಣ್ಯಮಯವಾಗಿರ್ತಕ್ಕಂಥ ಜನ್ಮ ಸಫಲ ಮಾಡತಕ್ಕಂಥ ಆಧ್ಯಾತ್ಮ ಚಿಂತನೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ತಮ್ಮ ಪಾವನ ಸಾನ್ನಿಧ್ಯದಿಂದ ನಮ್ಮೆಲ್ಲ ಭಕ್ತರನ್ನು ಪುನೀತರನ್ನಾಗಿ ಮಾಡ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಮಾತಾಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ, ಸಮಾವೇಶಗೊಂಡಂಥ ಸಕಲ ಸದ್ಭಕ್ತರೆಲ್ಲರಿಗೂ ಶರಣುಗಳನ್ನು ತಿಳಿಸಿ, ಇವತ್ತಿನ ಪ್ರವಚನವನ್ನು ಆರಂಭ ಮಾಡುವ ಶ್ರೀಮನ್ನಿಜಗುಣ ಶಿವಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿಕ್ರಿಯಾಚಾರ್ಯ ಸ್ಥಳದ 4ನೇ ನುಡಿಯ ಒಂದು ಚರಣ, ಒಂದೊಂದು ಮಾತುಗಳು ಅಮೂಲ್ಯವಾಗಿರ್ತಕ್ಕಂಥವುಗಳು. ನಿಜಗೊಂಡ್ರು ಒಂದು ಮಾತು ಹೇಳ್ತಾರಂದ್ರೆ ಅದನ್ನು ತೂಗಿ 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 ಮನುಷ್ಯನ ಬಾಳಿಗೆ ಎಷ್ಟು ಅವಶ್ಯಕತಾ ಎಂಬುವುದನ್ನು ಲೆಕ್ಕ ಹಾಕಿ ಏನು ಚಂದ ಚಂದ ಮಾತುಗಳನ್ನು ಇಲ್ಲಿ ಹೇಳ್ಕೊಂಬಂದಿದ್ದಾರೆ. ಮಾತಲ್ಲ ಅವು, ಮಾಣಿಕ್ಯ ಅಲ್ಲ, ಮಾಣಿಕ್ಯಕ್ಕೆ ಬೆಲೆ ಆದೀತು. ಆದರೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಬೆಲೆ ಕಟ್ಟಲಾಗದಂಥ ಭಾಳ ಅಪರೂಪದ ಮಾತುಗಳನ್ನು ಈ ಪದ್ಯದಲ್ಲಿ ಹೇಳ್ತಾ ಇವತ್ತೊಂದು ಭಾಳ ಚಂದನೆಯ ಮಾತನ್ನು ಹೇಳ್ತಾ ಇದ್ದಾರೆ. ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮೆನ್ನುಂಟೆ. ಮನುಷ್ಯನಿಗೆ ಕಷ್ಟ ಎದರಿಂದ ಬರ್ತದೆ?
ಮನುಷ್ಯ ತಪ್ಪು ಮಾಡ್ತಾನೆ, ಕಷ್ಟ ಬರಬಾರ್ದಂತಾನೆ. ತಪ್ಪು ಮಾಡಿದ ಮ್ಯಾಗ ತಾಪ ಅನುಭವಿಸ್ಲೇಬೇಕು. ಬೆಂಕಿ ಮ್ಯಾಗ ಕಾಲಿಟ್ಟು ಸುಡಬಾರ್ದು ಅಂತಂದ್ರೆ, ಮಾಡಬಾರದನ್ನು ಮಾಡೋದು, ಅದರ ಪರಿಣಾಮ ಅನುಭವಿಸುವಾಗ ಯಾಕೆ ಹಿಂಗಾಯ್ತು, ನೀವು ಮಾಡಿದ್ದು ಮರ್ತು ಬಿಟ್ಟಿರ್ತಾನ. ಅದ್ರ ಪ್ರಕೃತಿ ಪರಮಾತ್ಮ ಅದ್ರ ನೆನಪಿನ ಶಕ್ತಿ ಭಾಳ ದೊಡ್ಡದು. ಪ್ರಕೃತಿಯ ನೆನಪಿನ ಶಕ್ತಿ ಭಾಳ ದೊಡ್ಡದು, ಅದು ಎಂದೆಂದೂ ಮರೆಯೋದಿಲ್ಲ. ಇವಂದು ಫೋರ್ ಮೆಮರಿ, ಇವ್ ಮರ್ತು ಬಿಡ್ತಾನೆ. ಆದರೆ ತಾನು ಮಾಡಿದ ತಪ್ಪಿಗೆ ಕಷ್ಟವು ಬಂದು ಒದಗಿದಾಗ ಇದು ಯಾಕೆ ಹಿಂಗಾಯಿತು, ಬಾಳಿನ ಹೊಲದಲ್ಲಿ ಬರೀ ಮುಳ್ಳಿನ ಬೀಜವನ್ನೇ ಬಿತ್ತಿಬಿಟ್ಟು ಜಾಲಿಯ ಗಿಡಗಳು ಯಾಕೆ ಬೆಳೆದು ಅಂತ ಕೇಳಿದ್ರೆ ಏನು ಹೇಳಬೇಕು? ಬೀಜ ಹಾಕಿದವ್ರು ಯಾರಪ್ಪ? ನೀನೇ. ಮರ್ತು ಬಿಟ್ಟಿರ್ತೀಯ ನೀನು. ಯಾಕೆ ಕಷ್ಟ ಬರ್ತದೆ, ಯಾಕೆ ಕಷ್ಟ ಬಂದದೆ, ನಮ್ಗೆ ಯಾಕೆ ಹಿಂಗಾಯ್ತು ಹೇಳ್ರಿ ಅಂತ ಬೆಳೆದು ಕೇಳ್ತಿರ್ತಾರೆ ನಮಗೆ. ನೀವ್ಯಾಕೆ ಹಂಗೆ ಮಾಡಿರಿ ಹೇಳ್ರಿ ಅಂತಿರ್ತೀವಿ ನಾವು. ಮನುಷ್ಯನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪರಾಧಿ ತಪ್ಪಿಸ್ಕೋಬಹುದು, ನಿರಪರಾಧಿಗೆ ಶಿಕ್ಷೆ ಆಗಬಹುದು. ಆದರೆ ಪ್ರಭು ಪರಮಾತ್ಮನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದಾತ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, भगवान के पास देर है अंधेर नहीं ಅಂತಾರೆ. ಆ ಪರಮಾತ್ಮನ ಹತ್ತಿರ ನ್ಯಾಯ ತಡ ಆಗುತ್ತದೆ, ಆದರೆ ನ್ಯಾಯನೇ ಆಗ್ತದೆ, ಅನ್ಯಾಯನೇ ಆಗ್ತದೆ. ಯಾಕೆ ಕಷ್ಟ ಅಂತ ಕೇಳಿದ್ರೆ, ನೀ ತಪ್ಪು ಮಾಡ್ತೀಯಪ್ಪ, ಕ್ರಮ ತಪ್ತಿ, ಬದುಕಿನ ಕ್ರಮ ತಪ್ಪದ. ಮನುಷ್ಯ ಎಡವಿ ಬಿದ್ದಾನಂದ್ರೆ ತಪ್ಪು ಹೆಜ್ಜೆ ಇಟ್ಟಾನಂತನ ನಿರ್ಣಯ. ನಮ್ಮಲ್ಲಿ ಮಹಾತ್ಮರು ಬಲ್ಲವರು ಹೇಳ್ಕೊಂಬಂದರು, ಕ್ರಮವಾಗಿ ಬದುಕು ಹೆಂಗೆ ಸಾಗಬೇಕು ನೋಡಿ. ನೀವು ರೂಟೀನ್ ಹಾಕ್ಕೊಂಡಿರ್ತೀರಿ, ನೀವು ಇವತ್ತು ಏನೇನು ಮಾಡ್ಕೊಂಡು ಹೋಗಬೇಕು ಶೆಡ್ಯೂಲ್ಡ್ ಮಾಡ್ತೀರಲ್ಲ, ಅದ್ರ ಪ್ರಕಾರ ನಡೆದ್ರೇ ಚಂದ. ಮನೆ ಕಟ್ತೀರಿ, ಪ್ಲ್ಯಾನ್ ಹಾಕ್ತೀರಿ, ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊತ ಹೋದರೆ ಮನೆ ಚಂದ ಆಗ್ತದೆ. ಈ ಭಾಳ ಮಂದಿ ಏನು ಮಾಡ್ತಾರೆ, ಪ್ಲ್ಯಾನ್ ಒಂದು ಹಾಕ್ತಾರೆ, ಆಮೇಲೆ ಹಿಂದ್ರಗಡೆ ಒಂದು ಕಟ್ಲಕ್ಕೆ ಹೋಗ್ತಾರೆ. ಸುಮ್ಮನೆ ಕಟ್ಟಿದ್ದು ಕೆಡವುದು ಮತ್ತು ಹೊಡೆಯೋದು, ಅದು ಏನಾರ ಮಾಡ್ಲಕ್ಕೆ ಹೋಗಿ ಏನೋ ಆಗಿ ಕುಂದಿರ್ತದೆ. ಆದ್ದರಿಂದ ಪ್ಲ್ಯಾನ್ ಪ್ರಕಾರ ನಡಿಬೇಕು. ಕ್ರಮವಾಗಿ ಬದುಕೋದಂದ್ರೆ ಏನು, ಪ್ಲ್ಯಾನ್ಡ್, ವೆಲ್ ಪ್ಲ್ಯಾನ್ಡ್ ಇರಬೇಕು. ಯಾವುದೇ ವಿದೌಟ್ ಪ್ಲ್ಯಾನ್ ಅಂತಂತಂದರೆ ಸಮಸ್ಯೆ ಆಗ್ತದೆ. ಈಸಿ ಆಯ್ತು ಮಾತಿದು, ಈಸಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ನೀವು ಕ್ರಮ ತಪ್ಪಿದ್ರಿ ಅಂತಂದರೆ ಶ್ರಮ ಪಡಲೇಬೇಕು. ನನ್ನ ಮಾತು ನೆನ್ಪಿಟ್ಕೋಬೇಕು ಇದನ್ನು. ಕ್ರಮ ತಪ್ಪಿದರೆ ಶ್ರಮ ಪಡಬೇಕಾಗ್ತದೆ. ಶ್ರಮ ಅಂತಂದ್ರೆ ಏನು, ತ್ರಾಸ್, ಪರಿಶ್ರಮ. ಅದಕ್ಕೆ ಒಂದು ಸೇರಿಸಿಬಿಟ್ರೆ ಶ್ರಮ ಹೋಗಿ ಪರಿಶ್ರಮ. ಕ್ರಮ ತಪ್ಪಿದರೆ ಪರಿಶ್ರಮ ಅನುಭವಿಸಲೇಬೇಕು. ಬದುಕಿನ ಕ್ರಮವು ಯಾವ ರೀತಿಯಲ್ಲಿ ಇರಬೇಕು ಎಂಬುವುದನ್ನು
ಒಂದು ಶ್ಲೋಕವನ್ನು ಆಧರಿಸಿ ಇದರ ವಿವರಣೆ ಕೊಡ್ತಾ, ಆ ಶ್ಲೋಕದ ಒಂದು ಚರಣವನ್ನು ಮಾತ್ರ ನಾನು ಮೊನ್ನೆ ವಿವರಣೆ ಕೊಟ್ಟಿದ್ದೆ. ಬದುಕಿನ ಕ್ರಮವು ಹೆಂಗಿರಬೇಕು ಎಂಬುದನ್ನು ಒಬ್ಬ ಮಹಾತ್ಮ ಅಂದರೆ ಅವರು ಚಾಣಕ್ಯ, ಆತ ಹೇಳಿದ ಶ್ಲೋಕ ಇದು. ಅವರು ಹೇಳ್ತಾರೆ, ಪ್ರಥಮೇನಾರ್ಜಿತ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯತಿ ಅಂದರು. ಪ್ರಥಮೇನಾರ್ಜಿತ ವಿದ್ಯಾ ಇದನ್ನು ಹೇಳ್ಕೊಂಡು ಬಂದಾಗಿದೆ ಈಗಾಗಲೇ. ನಮ್ಮ ಇಡೀ ಲೈಫ್ ಸ್ಪ್ಯಾಮ್ ಏನಿದೆಯೋ, ಜೀವಿತಾವಧಿ ಅಂತೀವಲ್ಲ ನಾವು, ಜೀವಿತಾವಧಿಯನ್ನು 4 ವಿಭಾಗ ಮಾಡ್ತಾ ಇದ್ದಾರೆ. ಪ್ರಥಮ ವಿಭಾಗ 25 ವರ್ಷದಿಂದ ಕೂಡಿತು. 2ನೇ ವಿಭಾಗ 50 ವರ್ಷದವರೆಗೆ ಇರುವಂಥದ್ದು. 3ನೇ ವಿಭಾಗ 75ನೇ ವರ್ಷ, ಕೊನೆ ಶತಮಾನ. ಇಷ್ಟು ನಮ್ಮ ಜೀವಿತಾವಧಿಯನ್ನು 4 ವಿಭಾಗವನ್ನಾಗಿ ಮಾಡಿ, ಮೊದಲನೇ ವಿಭಾಗದಿಂದ ಏನು ಹೇಳ್ತಾ ಇದ್ದಾರೆ, ಮನುಷ್ಯ ವಿದ್ಯಾವಂತನಾಗಬೇಕು, ಚಂದ ಓದಬೇಕು. ಓದೋದ್ರ ಬಿಟ್ಟರೆ ಬೇರೆ ಕಡೆ ಅವನಿಗೆ ಲಕ್ಷ್ಯ ಇರಬಾರ್ದು. ಮನುಷ್ಯ ಕಲಿಬೇಕು, ಅವನಿಗೆ ಅದರಲ್ಲೇ ಅಭಿರುಚಿ ಇದೆ, ಅದನ್ನು ಕಲೀಲಿ. ಇದು ಕಲಿಯುವ ವಯಸ್ಸು. ಆದರೆ ಕಲಿಯುವ ವಯಸ್ಸನ್ನು ಹೆಂಗೆ ಕಳೀತಾನ ನೋಡಿ. ಅದು ವಿದ್ಯಾ, ಲೌಕಿಕ ವಿದ್ಯೆ ಇರ್ಬೋದು, ಅಲೌಕಿಕ ವಿದ್ಯೆ ಇರ್ಬೋದು, ಆಧ್ಯಾತ್ಮ ವಿದ್ಯೆಯೂ ಕೂಡ ಅಷ್ಟೇ. ಎಳಕ ಇರುವುದರೊಳಗೆ ಗಂಡನ ಜುಳುಕ ತಿಳಿದ ಹೋಯ್ತಾ. ನಮ್ಮ ತಾತ್ವಿಕ ಪದಕಾರರು ಭಾಳ ಸೊಗಸಾಗಿ ಹೇಳ್ತಾರೆ, ದೌಡ್ ಮಾಡ್ಕೋ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ, ಇಂದು ನಿನ್ನ ಸತೀಸುತರ ಭ್ರಾಂತಿ ಇಲ್ಲಿ ಮುಕ್ತಿ ಆಗುವುದ್ಯಾವಲ್ಲಿ. ಜಲ್ದಿ ಅಂದರು. ಯಾಕ ಜಲ್ದಿ ಅಂತ ಯಾಕೆ ಇಷ್ಟ ಅವಸರ ಮಾಡಕ್ಕೆ ಹತ್ತಾರ? ಪ್ರಾಣ ನಿನ್ನ ಕೈಯಾಗೈತಿ. ಯಮ್ಮ ನಿಮ್ಮ ಸ್ವಾದರ ಮಾಮ ಅದ. ನಾನು ಯಾವಾಗ ಬರ್ತಾನೋ ಯಾರಿಗೂ ಗೊತ್ತು. ಅದನ್ನು ಮುಂದೆ ಹೇಳ್ತೀನಿ ಸವಿಸ್ತಾರವಾಗಿ. ಅಂತೂ ಜೀವಿತಾವಧಿಯ ಮೊದಲನೇ ಭಾಗದಲ್ಲಿ ಮನುಷ್ಯ ವಿದ್ಯಾವಂತನಾಗಬೇಕು. ಇನ್ನು ಜೀವಿತದ 2ನೇ ಅವಧಿ ಐತಲ್ಲ, ದ್ವಿತೀಯೇನಾರ್ಜಿತಂ ಧನಂ. ಮನುಷ್ಯ ಕಲ್ತು ಕೆಲಸ ಮಾಡಲಿಕ್ಕೆ ಅದ ನಾನಾ ರೀತಿ ಕೆಲಸದವಿಲ್ಲಿ, ಒಂದೇ ಅಂತಲ್ಲ. ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಲಾಯರ್ಕಿ ಇರ್ಬೋದು, ಯಾವುದೋ ಇರ್ಬೋದಪ್ಪ, ರೈತಾಪಿ, ಕಾಮರ್ಸ್ ಇರ್ಬೋದು, ಯಾವುದೇ ಸಂಬಂಧಪಟ್ಟದಿರ್ಬೋದು. ನೀನು ಏನು ಕಲಿತಿ ಅದನ್ನು ಕಲಿತಾದ ಮೇಲೆ ದುಡಿಬೇಕಲ್ಲ. ಆ ಜ್ಞಾನವನ್ನು ಆ ಜ್ಞಾನ ನಿನಗೆ ಯೂಸ್ ಆಗಬೇಕು, ಸಮಾಜಕ್ಕೆ ಅದು ಯೂಸ್ಫುಲ್ ಆಗಬೇಕು. ಅದನ್ನು ಬಳಸಿಕೊಂಡು ಮನುಷ್ಯ ದುಡಿಬೇಕು, ಚಂದ ದುಡಿಬೇಕು. ಮನುಷ್ಯನ ಸ್ವಭಾವ ಹೆಂಗಾಗಿಬಿಟ್ಟದಂದ್ರೆ ದುಡಿಬಾರದು, ಪಡಿಬೇಕು. ಖಾತ್ರಿ ಯೋಜನೆ ಇಲ್ಲ, ಖಾತ್ರಿ ಈ ಖಾತ್ರಿ ಯೋಜನೆ ಬಂದಲ್ಲ, ಅದು ಖಾತ್ರಿ ಯೋಜನೆ. ಎಲ್ಲಿ ದುಡಿತಾ ಇದ್ದಾರೆ? ಆ ಹಳದಾಗ ಇಟ್ಟಿಟ್ಟು ತೆಗೆದ್ರು. ಈಗ ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ, ಮಳೆ ನೀರು ಬಂದೆಲ್ಲ. ಯಾಕೆ ತೆಗೆದ್ರು? ಇದು ಪಾಪ. ಇವರು ಬಡ ಜನಾಂಗ ಇರ್ಲಿ ಬಿಡ್ರಿ, ಅಟ್ರ ದುಡ್ದಾರ. ಇವ್ರು ಹೈಯರ್ ಆಫೀಸರ್ಸ್ಗಳದಾರಲ್ಲ, ಅವರೇ ಎಲ್ಲಿ ದುಡಿತಾ ಇದ್ದಾರೆ? ಎಲ್ಲರಿಗೂ ಅನ್ನೋದಿಲ್ಲ ನಾವು. ಕೆಲವರು, ನಾ ಸುಮ್ಮನೆ ತಮಾಷೆ ಹೇಳ್ತಿರ್ತೀನಿ, ಅವತ್ತು ಸಂಡೇ ಇದ್ರೂ ಅವನ ಆಫೀಸಿಗೆ ಹೊಂಟನಂತ. ಮಗ ಕೇಳ್ದ, ಪಾಪ ಅಯ್ಯೋ ಸಂಡೇ ಐತ್ರಿ. ಅವ ಅಂದಂತ,
ಆಫೀಸ್ನಾಗ ಚಂದ ನಿದ್ದೆ ಹತ್ತಮ್ಮ ಅದಕ್ಕೆ ಅಲ್ಲಿಗೆ ನಿದ್ದೆ ಚಂದ ಬರೋದು ಆಫೀಸ್ನಾಗ ಅಂದ್ರೆ ಹೆಂಗಿದು ಮನುಷ್ಯ ಎಷ್ಟು ರಿಣಿಗೇಡಿ ಆಗ್ತಾ ಇದ್ದಾನೆ. ನಮ್ಮಲ್ಲಿ ಕಾಯಕ ಸಿದ್ಧಾಂತ ಎಷ್ಟು ಚಲೋ ಹೇಳಿದರು. ಬಸವಣ್ಣವ್ರು ಕಾಯಕವೇ ಕೈಲಾಸ ಅಂದರು. ಕಾಯಕ ಮಾಡಿದ್ರು. ಇಲ್ಲಿ ಕೈಲಾಸ ನಿನ್ನ ನೀ ನಿಂತ ನೆಲವೇ ಕೈಲಾಸ ಆಗ್ತದೆ. ಇದೇ ಸ್ವರ್ಗ ಸದೃಶವಾಗ್ತದೆ. ಮನುಷ್ಯ ದುಡಿಬೇಕಲ್ಲ. ಈ ಕೈಗಳು ಪರಮಾತ್ಮ ಕೊಟ್ಟದ್ದು ಅದಕ್ಕೆ ಚಂದ ದುಡಿದು ಬದುಕನ್ನು ಕಟ್ಕೊಳ್ಳಕ. 10 ಬೆರಳದ ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ. 10 ಬೆರಳುಗಳುಂಟು, ಹಾಸಿ ದುಡಿದರೆ ತನಗುಂಟು ತನ್ನವರಿಗುಂಟು. ಆದರೆ ಇಂಥ ಲೇಜಿ ಆಗಿಬಿಟ್ಟಾನ ಮನುಷ್ಯ ಇವತ್ತ. ದುಡಿಯೋದಂದ್ರೆ ಅವನಿಗೆ ಎಲ್ಲಿಲ್ಲದ ಬೇಜಾರು. ನೆನ್ಪಿಟ್ಟುಕೊಡ್ರಿ, ನೀವು ದುಡಿದ್ರೇ ಸದೃಢವಾಗಿರ್ತೀರಿ. ನಿಮಗೆ ನಾನಾ ರೋಗಗಳು ಯಾಕೆ ಗಂಟು ಬಿದ್ದಾವು? ಹೆಸರೇ ಇಡ್ಲಕ್ಕೆ ಬರೋದು ಅಂಥ ರೋಗ ಗಂಟು ಬಿದ್ದಾವ. ಯಾಕೆ ಇಟ್ಟು ತಿಂದು ಉಬ್ಬಲಕ್ಕೆ ಹತ್ತೀರಿ? ಪರಿಶ್ರಮನೇ ಇಲ್ಲ. ಉಬ್ಬಿದ್ರಿ ಅಂದರೆ ಯಾಮ ಕುಣ್ಕೊಂತ ಬರ್ತಾ ನಿಮ್ಮ ಕಡೆ ಅಲ್ಲ. ಮಷಿನ್ಸ್ ಹೆಚ್ಚಾಗಿಬಿಡ್ತು. ಮಷಿನ್ ಭಾಳ ಕೆಲಸ ಮಾಡ್ಲಿಕ್ಕೆ ಹೆಚ್ಚಿದೆ. ಮನುಷ್ಯ ಇವನು ಲೇಜಿ ಆಲಕತ್ತೇನ. ನಮಗನ್ನಿಸ್ತದೆ ಮ್ಯಾನ್ ಪವರ್ ವೇಸ್ಟ್ ಆಗ್ಲಿಕ್ಕೆ ಹತ್ಯದ ಅಂತ ಅನ್ನಿಸ್ತದೆ. ಇನ್ನು ನೋಡ್ರಿ, ಯುವಕರು 20 ವಯಸ್ಸಿನಾಗ 70 ಮುದುಕರು ಕಂಡಂಗೆ ಕಾಣ್ತಾವೆ. 70 ಮುದುಕರು ಎಷ್ಟೋ ಉತ್ಸಾಹದಿಂದ ಅದಾವು, ಉಲ್ಲಾಸದಿಂದ ಅದಾವು. ಇವು 20 ಅನ್ನೋದಕ್ಕೆ ನಾನಾ ಚಟ ಮಾಡಿ ಗುಟ್ಕ ಮಟ್ಕ 1 2 ಇವ್ರ ಚಟಗಳು. ಕಣ್ಣಲ್ಲಿ ಕಾಮದ ನೋಟ, ಬಾಯಲ್ಲಿ ಗುಟಗ ಚೀಟ, ಗಂಟಲಲ್ಲಿ ಮದ್ಯದ ಘಾಟ, ಆಗಾಗ ಪರಸತಿಯ ಕೂಟ. ಇದು ನವಪೀಳಿಗೆಯ ಚೆಲ್ಲಾಟ. ನೋಡಿ ಎಷ್ಟು ಚಂದ ಮಾತು ಹೇಳ್ತಾರೆ. ಬರೀ ಕಣ್ಣಾಗ ಕಾಮ. ನೋಡಿ, ಇವತ್ತು 7th ಕ್ಲಾಸ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಇವತ್ತು PUC ಮಕ್ಕಳಂತ ಚಿಕ್ಕ ಮಕ್ಕಳು ಸಹಿತ ಪಾಪದ ಕಾರ್ಯದಲ್ಲಿ ತೊಡಗುತ್ತಾ ಇದ್ದಾವೆ. ನಾವು ಮೊನ್ನೆ, ನಾನು ನ್ಯೂಸ್ ಓದೋದೇ ಕಡಿಮೆ, ಜಾಸ್ತಿ ಓದಿದೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ಗಳು. ಸಮಯ ಸಿಗೋದೇ ಭಾಳ ಕಡಿಮೆ. ನೋಡಿದರೆ ಈಗ ಮೊನ್ನೆ ಚಿಕ್ಕ ಮಕ್ಕಳಲ್ವ ಅವು ಮಾಡಿರ್ತಕ್ಕಂಥದ್ದು ತಪ್ಪು. ಏನು ಮಾಡ್ತಾ ಇದ್ದಾರೆ? ಯಾವ ಮಕ್ಕಳ ಕೈಯಾಗ ನಾವು ಮೊಬೈಲ್ ಕೊಡಬಾರ್ದು ಅಂತಿದ್ದೆವೋ, ನಾವೇ ಆ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟೆವು. ಕಾಲ ಯಾವಾಗ ಯಾವ ರೀತಿ ಬದಲಾವಣೆಯನ್ನು ತರ್ತದೋ ಹೇಳಿಕ್ಕಾಗೋದಿಲ್ಲ. ಮಕ್ಕಳು ಬಳಸಬಾರ್ದು ಅಂತ ಅನ್ನೋದಿಲ್ಲ ನಾವು, ಆದರೆ ಬಳಸುವ ವಿವೇಕ ಸರಿ ಇರೋದಿಲ್ವಲ್ಲ. ನ್ಯೂಕ್ಲಿಯರ್ ಬಾಂಬನ್ನು ನಮ್ಮ ಕೈಯಾಗ ಕೊಟ್ಟರೆ ಏನಾದಿತ್ತು ಗತಿ? ಅದನ್ನು ಹೆಂಗೆ ಬಳಸಬೇಕು ಎಂಬ ಪರಿಜ್ಞಾನ ಇಲ್ಲದೆ ಜಗತ್ತನ್ನೇ ಸರ್ವನಾಶ ಮಾಡಿಬಿಡ್ತೀವಿ ನಾವು. ನೋಡ್ರಿ, ನೀವು ನ್ಯೂಕ್ಲಿಯರ್ ಅಂತ ವೆಪನ್ಸು ಅವಿವೇಕಿಗಳ ಕೈಯಾಗಿ ಸಿಕ್ಕರೆ ಎಂಥ ಅನಾಹುತ ಆದಿತ್ತು ಅಲ್ವೇ? ಇರಬಾರ್ದಂತಲ್ಲ. ಯಾವುದೇ ವಸ್ತು ಇರಲಿ, ಅದನ್ನು ಬಳಸುವ ವಿವೇಕ ಇರಬೇಕಲ್ಲ. ವಿವೇಕ ಇಲ್ಲದೆ ಹೋದರೆ ಅವಿವೇಕಿಗಳು ಅನಾಹುತವನ್ನು ಮಾಡಿಕೊಳ್ತವೆ. ನೋಡಿ, ಚಿಕ್ಕ ಮಕ್ಕಳು ರೇಪಿಸ್ಟರಾಗ್ತಾ ಇದ್ದಾರೆ ಅಂತಂದರೆ ನಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಮೊನ್ನೆ ಗ್ಯಾಂಗ್ ರೇಪ್ ಮಾಡಿದ್ರೆ ರೇಪಿಸ್ಟ್ ಆಗಿರ್ತಕ್ಕಂಥವ್ರು, ಈ ಒಂದು ಪ್ರಕರಣ ಮೊನ್ನೆ ನಾನು ಓದಿದೆ, ಅವರೆಲ್ಲ ಚಿಕ್ಕ ಮಕ್ಕಳು. ಯಾಕೆ ಅಂತ ಕೇಳಿದ್ರೆ, ನಾವು ಪರಿಸರವನ್ನು ಆ ರೀತಿ ನಿರ್ಮಾಣ ಮಾಡಿಬಿಟ್ಟಿದ್ದೇವೆ. ಯಾಕೆ
ಯಾಕೆ ಅಂತ ಕೇಳಿದ್ರೆ, ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಲಿಲ್ಲ, ಧರ್ಮವನ್ನು ಹೇಳಿಕೊಳ್ಳಿಲ್ಲ, ಯಾವುದು ಸರಿ ತಪ್ಪು ಎಂಬುದನ್ನು ನಾವು ತಿಳಿಸ್ಕೊಳ್ಳಿಲ್ಲ. ಹಾಗಾಗಿ ಇವತ್ತಿನ ಯುವಕ ಹಾದಿ ತಪ್ತಾ ಇದ್ದಾನೆ, ಕ್ರಮ ತಪ್ಪುತ್ತಾ ಇದ್ದಾನೆ. ಯುವಕ ಚಂದ ದುಡಿಬೇಕು, ಚಲೋ ಕೆಲಸ ಮಾಡಬೇಕು, ಮೈ ಮರೆದು ದುಡಿಬೇಕು, ದುಡದೇ ಪಡಿಬೇಕು. ಪುಗುಸಟ್ಟೆ ಬಂದದ್ದು ನೆನ್ಪಿಟ್ಟುಕೊಳ್ಳಿ, ಅದು ನಿನ್ನ ಸರ್ವನಾಶ ಮಾಡ್ತದೆ. ನಿನಗನಿಸಿದೆ ನಾವು ಪರಿಶ್ರಮ ಪಡದೆ ಪುಗುಸಟ್ಟೆ ಪಡಿಬೇಕಂತೀವಲ್ಲ, ಪುಗುಸಟ್ಟೆ ಒಂದು ಬಂದು 10 ತೊಗೊಂಡು ಹೋಗ್ತದೆ ನಿಂದು, ನೆನ್ಪಿಟ್ಕೋಬೇಕು. ನಾನು ಅದಕ್ಕೆ ಒಂದು ಭಾಳ ಚಲೋ ಉದಾಹರಣೆ ಹೇಳ್ತಿರ್ತೀನಿ. ಸಿಟಿ ಒಳಗೆ ಇಬ್ಬರು ಸತಿಪತಿಗಳು ಜಾಬ್ ಹೋಲ್ಡರ್ಸು ಬಾಡಿಗೆ ಮನ್ಯಾಗ ಕೆಲಸ ಮಾಡ್ಕೊಂಡಿದ್ರು. ಇಬ್ಬರಿಗೂ ಚಲೋ ಸ್ಯಾಲ್ರಿ ಇತ್ತು. ಅವರು ಸಾಕಷ್ಟು ಗಳಿಸಿದ್ದಾರೆ, ದುಡ್ಡಿದೆ, ಬಂಗಾರ ಇದೆ ಅಂತ ಭಾಳ ಜನಕ್ಕೆ ಅನಿಸಿತ್ತು. ಯಾಕಂತ ಕೇಳಿದ್ರೆ, ಒಬ್ಬರಿಗೆ 1 ಲಕ್ಷ ಆದರೆ ಮತ್ತೊಬ್ಬರಿಗೆ 1.5 ಲಕ್ಷ ಸ್ಯಾಲ್ರಿ, ಮನೆ ತುಂಬ ಎಲ್ಲ ಸೋಫಾ ಸೆಟ್ಟು ಎಲ್ಲ ಚಂದಿತ್ತು. ಇವರು ಜಾಬ್ ಮಾಡ್ಕೊಂಡು ಚಂದೇ ಇದ್ದರು. ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಇಬ್ಬರು 5 ಗಂಟೆಗೆ ಮನೆಗೆ ಬರ್ತಾರೆ, ಬಾಗಿಲ ತೆರೀತಾರೆ. ಡೋರ್ ಹತ್ತಿರ ಒಂದು ಎನ್ವೆಲಪ್ ಕಾರ್ಡ್ ಬಿದ್ದಿರ್ತದೆ. ಅದನ್ನು ಹೊಡೆದು ನೋಡ್ತಾರೆ, ಹರಿದು ನೋಡ್ತಾರೆ. ಅದರೊಳಗೆ ಒಂದು ಚೀಟಿ ಇರ್ತದೆ, ಒಂದು ಪತ್ರ ಇರ್ತದೆ, ಒಂದು ನೋಟಿಸು, ಮತ್ತು 2 ಸಿನಿಮಾ ಥಿಯೇಟ್ರದ ಟಿಕೆಟ್ಸ್ ಇರ್ತವೆ. ಅದರೊಳಗೆ ಬರೆಯಲಾಗಿರ್ತದೆ, ನಾಳೆ ಸಂಡೇ ನಿಮಗೆ ರಜೆ, ಹಾಲಿಡೇ. ಇದು ಹೊಸ ಸಿನಿಮಾ ರಿಲೀಸ್ ಆಗಿದೆ, ಬಾಹುಬಲಿ 2. ನೀವು ಇದನ್ನು ನೋಡಬೇಕು. ನೀವು ನೋಡಿ ಆನಂದ ಪಟ್ಟು ಬಂದರೆ ನಮಗೆ ಭಾಳ ಸಂತೋಷ. ಕೆಲಸದ ಒತ್ತಡದಲ್ಲಿ ನಿಮಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಟಿಕೆಟ್ ಸಂದಾಯ ಮಾಡಲಾಗಿದೆ. ಈ ಟಿಕೆಟ್ಗಳನ್ನು ತಗೊಂಡು, ಈ ಟಿಕೆಟ್ಸ್ ತಗೊಂಡು ನೀವು ಸಿನಿಮಾ ನೋಡಿ ಮಜಾ ಮಾಡಿ ನಾಳೆಗೆ ಹಾಯಾಗಿರಿ. ಜೊತೆಗೆ ಈ ಟಿಕೆಟ್ಸ್ಗಳನ್ನು ಕಳಿಸ್ತವ್ರು ಯಾರು ಅಂತ ಸ್ವಲ್ಪ ಗೆಸ್ ಮಾಡಿ ಅಂತ ಬರೆದಿದ್ರು ಅವರು. ಯಾರು ಕಳಿಸಿರ್ಬೇಕು? ಅವು 3.5 ಒಂದೊಂದು ಟಿಕೆಟ್ಸ್ಗೆ 350 ರೂಪಾಯಿ. ಅದು ಚಲೋ ಸಿನಿಮಾ ಹಾಲ್. ಯಾರು ಕಳಿಸ್ಯಾರ? ಯಾರೋ ಕಳಿಸ್ಯಾರ, ನಮ್ಮವರೇ ಇರಬೇಕು, ಯಾರೋ ಕಳಿಸ್ಯಾರ, ಹೋಗಿ ನೋಡಿ ಬರ್ರಮ್ಮಂತ ತಿಳ್ಕೊಂಡು. ಅದು ನೈಟ್ ಶೋ ಏನಂತೀರಿ ಅದಕ್ಕೆ, ರಾತ್ರಿ 9 ರಿಂದ 12 ತನಕ ನಡೀತದಲ್ಲ, ಮ್ಯಾಟ್ನಿ. ಹಾಂ, 2 ಹಾದು ರಾತ್ರಿ. ಗಂಡ ಹೆಂಡತಿ ಸತಿಪತಿಗಳಿಬ್ಬರು ಹಾದರು. 3.5-4 ತಾಸು ಹೊರಗಡೆ ಕಳೆದು ಬಂದರು. ಸಿನಿಮಾ ನೋಡಿ ಮನೆಗೆ ಬರ್ತಾರೆ. ರಾತ್ರಿ ಬಂದು ಮನೆ ನೋಡಿ ಎದೆ ಹೊಡೆದ್ರು. ಯಾಕೆ ಎದೆ ಹೊಡೆದ್ರು ಅಂದ್ರೆ, ಬಾಗಿಲ ಹೊಡೆದಿದ್ರು, ಟ್ರಿಜರಿ ಹೊಡೆದಿದ್ರು, ಅದಕ್ಕೆ ಇವ್ರಿಗೆ ಎದೆ ಹೊಡೆದ್ರು. ಮನ್ಯಾಗ ಬಂದು ನೋಡ್ತಾರೆ, ಮನೆ ಕಳವಾಗಿ. ಗಾಬರಾದ್ರೆ ಇಬ್ಬರು ಗಂಡ ಹೆಂಡತಿ, ಎಲ್ಲ ಕಳವಾಗಿ ಹೋಗಿದೆ. ಮತ್ತೊಂದು ಎನ್ವಲಪ್ ಕಾರ್ಡ್ ಬಿದ್ದಿತ್ತು. ಮತ್ತೇನಪ್ಪ ಇದು? ಅದನ್ನ ತೆಗೆದು ನೋಡ್ತಾರೆ. ಆವಾಗ ಒಂದೇ ಮಾತು, ಈ ಸಲ ಟಿಕೆಟ್ಸ್ ಇರಲಿಲ್ಲ. ಈಗ ಅದ್ರಾಗ ಒಂದು ಚೀಟಿ ಬರ್ದಿತ್ತು, ಒಂದು ನೋಟಿಸ್ ಇತ್ತು. ಏನು ಬರ್ದಿತ್ತು?
ಟಿಕೆಟ್ಸ್ ಕಳಿಸ್ತವ್ರು ಯಾರಂತ ಗೊತ್ತಾಗಿರ್ಬೇಕು ನಿಮಗೀಗ ಅಂತ ಬರೋದಿತ್ತು. ಅಂದರೆ ಮಾತಿನ ಅಭಿಪ್ರಾಯ ಏನು? ನಮಗೆ ಪುಕ್ಷಟ್ಟೆ ಸಿಗ್ತದೆ ಅಂತಂದರೆ ಬಹಳ ಆನಂದವೋ ಆನಂದ. ಪುಕ್ಷಟ್ಟೆ ಅನ್ನೋ ಶಬ್ದ ಬಳಸ್ತಾ ಇದ್ದೇನೆ, ಏನು ನಿಶುಲ್ಕ, ಉಚಿತವಾಗಿ. ಪುಕ್ಷಟ್ಟೆ ಸಿಗ್ತದೆ ಅಂದ್ರೆ ನನಗೊಂದಿರಲಿ, ನಮ್ಮ ಅಪ್ಪಗೊಂದಿರಲಿ ಅಂತೀವಿ. ನಾನು ಸುಮ್ಮನೆ ತಮಾಷೆಗೆ ಈ ಕತೆ ಹೇಳಿಲ್ಲ. ಆ ಕಥೆಯೊಳಗೊಂದು ದೊಡ್ಡ ಸಂದೇಶ ಇದೆ, ನೆನಪಿರಲಿ. ಪರಿಶ್ರಮ ಇಲ್ಲದೆ ಬಂದದ್ದು ನಿನಗೆ ಶ್ರಮವನ್ನು ಉಂಟು ಮಾಡುತ್ತದೆ ವಿನಾ ಶಾಂತಿ ಕೊಡೋದಿಲ್ಲ, ಸಮಾಧಾನ ಕೊಡೋದಿಲ್ಲ. ಅದಕ್ಕೆ ಏನಂದ್ರೆ ಅವರು ಪರಿಶ್ರಮ ಪಟ್ಟು ಕಾಯಕ ಮಾಡಿ ದುಡಿದು ದುಡ್ಡು ಗಳಿಸಬೇಕು ಮನುಷ್ಯ. ಯಾಕೆ ನೋಡಿ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಅರ್ಥವೂ ಒಂದು ಪುರುಷಾರ್ಥ ಅಂತ ಹೇಳಲಾಗಿದೆ ನಮ್ಮಲ್ಲಿ. ಇದನ್ನು ಚಂದ ಕೇಳಬೇಕು ಒಂದಿಷ್ಟು. ಧರ್ಮ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರಲ್ಲ. ಮನುಷ್ಯ ತನ್ನ ಜೀವನದಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥವುಗಳು ಪುರುಷಾರ್ಥ ಅಂದ್ರೆ ಪುರುಷೇಣ ಅರ್ಥಯತೆ ಪ್ರಾರ್ಥಯತೆ ಇತಿ ಪುರುಷಾರ್ಥಂ. ಮನುಷ್ಯ ಜೀವನದಾಗ ಸಾಧಿಸಬೇಕಾದದ್ದು 4 ಅಂತ ಹೇಳ್ತಾರೆ, ನೆನ್ಪಿಟ್ಕೋಬೇಕು. ಜೀವನದಾಗ 4 ಸಾಧಿಸಬೇಕು. ಏನಪ್ಪ ಅವು ಸಾಧಿಸಲಿಲ್ಲ ಅಂದ್ರೆ ಅವನ ಜನ್ಮ ನಿರರ್ಥಕ. ಅಜಾಗಲ ಸ್ತನಶೈವ ತಸ್ಯ ಜನ್ಮ ನಿರರ್ಥಕಂ. ಆಡಿನ ಕೊರಳೊಳಗಿರುವ ಅಜಾಗಲ ಅಂತಂದ್ರೆ ಆಡಿನ ಕೊರಳೊಳಗಿರುವ ಅವು ಜೊತೆರ್ತಿರ್ತಾವೆ ನೋಡ್ರಿ. ಕೆಲವೊಂದು ಆಡಿಗೆಲ್ಲ ಆಡಿಗಿರ್ತದೆ ಅಂತ ಕಾಣುತ್ತೆ, ಕೆಲ ಆಡಿಗಳಿಗಿರ್ತದೆ, ಎಲ್ಲ ಆಡಿಗಳಿಗಿರ್ತಾವೆ ಗೊತ್ತಿಲ್ಲ ನನಗೆ. ಅವು ಜೊತೆಡಿದ್ರೆ ಬಿಡಂಗಿಲ್ಲ, ಹಾಲರ ಕೊಡಂಗಿಲ್ಲ, ವೇಸ್ಟು. ನಿರರ್ಥಕಂ ಅಂತ ಹೇಳಿದ್ರವ. ಅಜಾಗಲ ಸ್ತನ ಶೈವ ತಸ್ಯ ಜನ್ಮ ನಿರರ್ಥಕಂ. ಆ ಆಡಿನ ಕೊರಳೊಳಗಿರುವಂಥ ಸ್ತನಗಳದಾವಲ್ಲ, ಅದಕ್ಕೆ ಅವು ಹಾಲು ಹಣ್ಕೊಂತಿರೋಕ್ರನ್ನ ನೋ ಯೂಸ್ಲೆಸ್. ಹಾಗೆ ಅವು ನಿರರ್ಥಕ ಆಗ್ತಾವೋ, ನಿರರ್ಥಕವಾಗಿ ಇವೆಯೋ, ಹಾಗೆ ಜ್ಞಾವಾತನು ಈ 4 ವಿಧವಾಗಿರ್ತಕ್ಕಂಥ ಪುರುಷಾರ್ಥಗಳನ್ನು ಸಾಧಿಸಲಿಲ್ಲವೋ ಆತನ ಜನ್ಮ ಅಜಾಗಲಸ್ತನ ಶೈವ ತಸ್ಯ ಜನ್ಮ ನಿರರ್ಥಕಂ ಅಂತ ಶಾಸ್ತ್ರ ಹೇಳ್ತದೆ. ಅವನ ಜನ್ಮ ವೇಸ್ಟ್ ಆಯ್ತಪ್ಪ. ಏನಕ್ಕೆ ಏನು ಪ್ರಯೋಜನ ಅಂದ್ರೆ ಅವರು ಈ ಪುರುಷಾರ್ಥಗಳನ್ನು ಸಾಧಿಸಬೇಕು. ಯಾವ್ಯಾವ ಪುರುಷಾರ್ಥ ನೆನ್ಪಿಟ್ಕೊಳ್ಳಿ: ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ಋಷಿಗಳು ಎಷ್ಟು ಶ್ರೇಷ್ಠ ಚಿಂತಕರು. ಅರ್ಥ, ಕಾಮ ಇವು ಮಧ್ಯದಲ್ಲಿಟ್ಟಿದ್ದಾರೆ, ಧರ್ಮ ಮೋಕ್ಷ ಕೊನೆಯಲ್ಲಿಟ್ಟಿದ್ದಾರೆ. ಮನುಷ್ಯ ಕಾಮನೆಯನ್ನು ಈಡೇರಿಸ್ಕೋಬೇಕು. ನಾವು ಇಲ್ಲಿವರೆಗೂ ಹೇಳಿದೆವು ಆಸೆಗೆ ಬೀಳಬಾರ್ದು ಮನುಷ್ಯ ಅಂತ. ಹಂಗಾಗೋದಿಲ್ಲ. ಬಯಕೆಗಳನ್ನು ಈಡೇರಿಸ್ಕೋಬೇಕು, ಬೇಡ ಅಂತ ಹೇಳಿಲ್ಲ. ಕಾಮ ಅಂದ್ರೇನು? ಧರ್ಮ. ನೋಡ್ಲಿ ಇನ್ನೊಂದ್ಸಲ ಕೇಳಿ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಅಂದ್ರೇನು? ಕಾಮ ಅಂದ್ರೆ ಬಯಕೆ. ಬಯಕೆಗಳನ್ನು ಈಡೇರಿಸ್ಕೋಬೇಕು ಮನುಷ್ಯ, ಬೇಡ ಅಂತ ಹೇಳಿಲ್ಲ. ಬಯಕೆನಿಲ್ಲ ಅಂದರೆ ಅವ ಬದುಕುವ ಅವಶ್ಯಕತೆನೇ ಇಲ್ಲ. ಬಯಕೆ ಇದ್ದಾಗಲೇ ಬದುಕ್ತಾನೆ ಮನುಷ್ಯ. ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕು, ಬೇಡ ಅಂತ ಹೇಳಿಲ್ಲ. ಬಯಕೆಗಳನ್ನು ಈಡೇರಿಸ್ಕೊಳ್ಳೋಕೆ ಸುಮ್ಮನೆ ಆಗ್ತದೇನ್ರಿ? ಈಗ ನಿಮ್ಗೆ ಹೋಳಿಗೆ ಉಣಬೇಕಂತ ಬಯಕೆ ಆಯ್ತಪ್ಪ ಅಂತ ತಿಳ್ಕೊಡ್ರಿ. ಬಯಕೆ ಆದ ಕೂಡಲೇ ನಿಮ್ಮ ಬಯಕೆ ಈಡೇರಿಬಿಡ್ತದ. ಆ ಬಯಕೆ ಈಡೇರಬೇಕಾಗಿತ್ತು ಅಂತಂದರೆ ಹೋಳಿಗೆ ಮಾಡಬೇಕಲ್ಲ. ಹೋಳಿಗೆ ಮಾಡ್ಬೇಕಂತಂದ್ರೆ ಹೋಳಿಗೆ ಮಾಡೋರು ಬೇಕು. ಹೋಳಿಗೆ ಸುಮ್ಮನೆ ಆಗ್ತದೆ, ಬ್ಯಾಳಿ ಬೇಕು, ಬೆಲ್ಲ ಬೇಕು. ಇದೆಲ್ಲ ದುಡ್ಡಿದ್ದಾಗೆ ಸಿಗ್ತದ. ಒಂದು ಉದಾಹರಣೆ ಹೇಳಿದಲ್ಲ, ದುಡ್ಡು ಇಲ್ಲದೆ ಹೋದರೆ ಯಾವ ಬಯಕೆ ಈಡೇರ್ತದೆ ನಿಮಗೆ? ಯಾವ ಬಯಕೆನೂ ಈಡೇರಂಗಿಲ್ಲ. ಅದಕ್ಕೆ ಕಾಮದ ಹಿಂದೆ ಏನಿಟ್ಟಿದ್ದಾರೆ? ಅರ್ಥ ಇಟ್ಟಿದ್ದಾರೆ. ಅರ್ಥ ಇದ್ದಾಗಲೇ, ಅರ್ಥ ಅಂತಂದರೆ ದುಡ್ಡು, ಪೈಸಾ, ಮನಿ, ದುಡ್ಡು ಬೇಕು. ದುಡ್ಡಿದ್ದಾಗಲೇ ನಿಮ್ಮ ಇಚ್ಛೆ ಈಡೇರ್ತವೆ.
ದುಡ್ಡಿದ್ರೆ ಎಲ್ಲ ಇಚ್ಛೆ ಈಡೇರ್ತಾವ. ಏನು ಬೇಕಂತೀರ ಅದು ಸಿಗ್ತದೆ. ನೀವು ಏನು ಬಯಸ್ತೀರ ಅದು ಸಿಗ್ತದಿಲ್ಲ. ನೀವು ಶಾಂತಿ ಮೋಕ್ಷ ಅದನ್ನ ಆಮೇಲೆ ಮಾತಾಡೋದಿನ. ಪ್ರಾಪಂಚಿಕ ವಸ್ತುಗಳು ಬೇಕಾದಿರಲಿ, ದುಡ್ಡಿದ್ದಾಗ ನಿಮಗೆ ದೊರೀತಾವಿಲ್ಲ. ಅದು ಇಲ್ಲಿ ಸಿಗೋದನ್ನು ಎಲ್ಲೇ ಹಾಕರಲ್ದಕ್ಕ ಸಿಗ್ತದೆ, ನಿಮಗೆ ದೊರೀತದೆ. ದುಡ್ಡು ಬೇಕು. ಆದರೆ ಏನು ಹೇಳಿದ್ರು ಅವರು, ಬಯಕೆಗಳನ್ನು ಅರ್ಥದಿಂದ ಮನುಷ್ಯ ಈಡೇರಿಸ್ಕೋಬೇಕು ದುಡ್ಡಿನಿಂದ. ಆ ಅರ್ಥವು ಧರ್ಮದ ತಳಹದಿಯ ಮೇಲೆ ಧನವನ್ನು ಗಳಿಸಬೇಕು. ನನ್ನ ಮಾತು ಗೊತ್ತಾಗುತ್ತೆ. ಅದಕ್ಕಲ್ಲೇ ಅರ್ಥದ ಹಿಂದೆ ಏನಿಟ್ರು? ಧರ್ಮವನ್ನು ಇಟ್ಟರು. ಮನುಷ್ಯ ಇದೇ ಕ್ರಮ ನೋಡ್ರಿ. ಇನ್ನ ಈ ಕ್ರಮ ಅಂದ್ರೆ ಏನು? ಈ ಕ್ರಮವನ್ನು ನೀವು ಅನುಸರಿಸಲೇಬೇಕಿಲ್ಲಿ ನೋಡ್ರಿ. ಬಯಕೆಗಳು ಈಡೇರಿದಾಗ ಮನುಷ್ಯ ಸಾಕಪ್ಪ ಮೋಕ್ಷ ಬೇಕಂತಾನ. ಮೋಕ್ಷದ ಇಚ್ಛೆ ಆಗಬೇಕಾಗಿತ್ತಂದ್ರೆ ಬಯಕೆಗಳು ಈಡೇರಬೇಕು. ಆ ಬಯಕೆ ಈಡೇರಬೇಕಾಗಿತ್ತಂತಂದ್ರೆ ಅವನಿಗೆ ದುಡ್ಡು ಬೇಕು. ಆ ದುಡ್ಡು ಸಿಗಬೇಕಾಗಿತ್ತಂದ್ರೆ ಧರ್ಮದ ತಳಹದಿ ಮೇಲೆ ದುಡ್ಡು ಬರಬೇಕು. ನೆನ್ಪಿಟ್ಕೊಳ್ರಿ. ನೀವು ಯಾಕ ಕಷ್ಟಪಡ್ತಾ ಇದ್ರಿ ಅಂತ ಕೇಳ, ಕ್ರಮ ತಪ್ತಾ ಇದ್ದೀರಿ. ಧರ್ಮವನ್ನು ಅನುಸರಿಸಿ. ಧರ್ಮಾತ್ ಧನಂ, ಧರ್ಮದಿಂದ ಮನುಷ್ಯ ಧನವನ್ನು ಸಂಪಾದಿಸಬೇಕು ಏನ್ರಿ. ಇಲ್ಲದೆ ಹೋದರೆ ಕ್ರಮ ತಪ್ಪಿ ಬಿಡ್ತೀರಿ. ಕ್ರಮ ತಪ್ಪಿದ್ರಿ ಅಂದರೆ ಕಷ್ಟ ಆಗ್ತದೆ. ಇವತ್ತು ನಿಜಗುಣ ಶಿವಳು ಏನು ಹೇಳಕೊಂಡಿದ್ದಾರೆ? ಕ್ರಮ ತಪ್ಪಿದ್ರಿ ಮಾಡೋ ಸಮಯದಲ್ಲಿ ಏನೇನು ಮಾಡಬೇಕಾಗಿದೆ ಅದನ್ನು ಮಾಡ್ಬೇಕು ನೋಡಪ್ಪ. ಈಗ ನೋಡ್ರಿ, ನಾವು ಯಾವ ಹಂತಕ್ಕೆ ಬಂದು ನಿಂತೀವಿ ಅಂತ ಕೇಳಿದ್ರೆ ವಯಸ್ಸಿನಾಗ ಏನು ಮಾಡ್ಬೇಕು ಮನುಷ್ಯ ಅನ್ನೋದನ್ನು ಹೇಳಕೊಂಡಿದೆ. ವಯಸ್ಸಿನಾಗ ಮನುಷ್ಯ ಇಚ್ಛೆಗಳನ್ನು ಈಡೇರಿಸ್ಕೋಬೇಕು. ಇಚ್ಛೆಗಳನ್ನು ಈಡೇರಿಸ್ಕೋಬೇಕಾಗಿತ್ತಂದ್ರೆ ಅವನು ದುಡ್ಡು ಸಂಪಾದನೆ ಮಾಡಬೇಕು. ಆ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವ ರೀತಿ, ಧನ ಸಂಪಾದನೆ ಮಾಡುವ ರೀತಿ ಅವು ಧರ್ಮಾಧಾರಿತವಾಗಿರಬೇಕು. ನಾನು ಹೇಳೋ ಮಾತು ಅರ್ಥ ಆಯ್ತಾ ಇಲ್ಲ? ಇದನ್ನು ಭಾಳ ಲಕ್ಷ್ಯವಿಸಿ ಕೇಳಬೇಕು ಮಾತು. ಏನು ಹೇಳಕತ್ತಿದ್ದೇವೆ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇಚ್ಛೆ ಈಡೇರಿಸ್ಕೊ ಮನುಷ್ಯನಿಗೆ ಯೌವನದಲ್ಲಿ ಅನಂತ ಇಚ್ಛೆಗಳು ಉಂಟಾಗ್ತವೆ. ಬಾಲ್ಯದಲ್ಲಿ ನಮ್ಮ ಇಚ್ಛೆಗಳು ಕಡಿಮೆ. ಯಾಕೆ ಅಂತ ಕೇಳಿದ್ರೆ ಲಕ್ಷ್ಯ ಕೊಡ್ರಿ. ನಮಗೆಲ್ಲ ಭಾಳ ಕ್ಷುಲ್ಲಕ ಇಚ್ಛೆಗಳಿರ್ತಾವೆ ಬಾಲ್ಯದಲ್ಲಿ. ಆ ಇಚ್ಛೆಗಳಷ್ಟು ಭಯಾನಕ ಅಲ್ಲ. ಮನುಷ್ಯ ಯೌವನಕ್ಕೆ ಬಂದ ಅಂತಂದರೆ ಇಂದ್ರಿಯಗಳು ತೀಕ್ಷ್ಣ ಆಗ್ತಾವ. ನಾನು ಹೇಳೋ ಮಾತಾಡ್ತಾ ಇದೆಯಾ? ಬಾಲ್ಯದಲ್ಲಿ ಸುಪ್ತವಾಗಿರ್ತಾವ, ಯೌವನದಲ್ಲಿ ಮಂದಾಗ್ತಾವ. ಅದು ಮುಪ್ಪಿನಲ್ಲಿ ಮಂದಾಗ್ತಾವ, ಯೌವನದಲ್ಲಿ ತೀಕ್ಷ್ಣವಾಗಿರ್ತಾವ. ಅದರಲ್ಲಿ ಯೌವನದಲ್ಲಿ ಅತ್ಯಂತ ತೀಕ್ಷ್ಣ ಆಗಿರ್ತಾವ. ಪ್ರತಿ ಕ್ಷಣ ವಿಷಯಗಳ ಬಯಕೆ ಉಂಟಾಗ್ತದೆ ಇಂದ್ರಿಯಗಳಿಗೆ. ಎಂಥಾದ್ರೂ ಮಾಡಿ ಅದನ್ನು ಅನುಭವಿಸ್ಬೇಕಂತಾನೆ. ಅವಾಗ ಎಲ್ಲ ಇಚ್ಛೆ ಬಿಟ್ಟು ಕುಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಶಂಕರರಂಥ, ಬುದ್ಧರಂಥ, ಖಮಾದೇವಿಯಂಥ ಮಹಾಪುರುಷರಿಗೆ ಆ ಇಂದ್ರಿಯಗಳನ್ನು ತಡೆದು ಹಿಡಿದು ನಿಲ್ಲಿಸುವಂಥ ಸಾಮರ್ಥ್ಯ ಇರ್ತದೆ. ವಿವೇಕಿಯಾಗಿದ್ದ ಆತ ಸಾಧನೆ ಮಾಡ್ಕೊತ ಬಂದಿದ್ದ ಅಂತಂದರೆ ಇಂದ್ರಿಯಗಳನ್ನು, ಮನಸ್ಸನ್ನು ಹಿಡಿದು ನಿಲ್ಲಿಸ್ತಾನೆ. ಎಲ್ಲರಿಗೂ ಸಾಧ್ಯವೇ? ವಿಷಯ ಕಂಡ ಕೂಡಲೇ ದಾಬಿಸಿ ಓಡ್ ಹೋಗ್ತಾವೆ ಇಂದ್ರಿಯಗಳು, ಮನಸ್ಸು. ಹೇಗೆ ಅಂತ ಕೇಳಿದ್ರೆ ಬಸವಣ್ಣವರು ಭಾಳ ಸೊಗಸಾದಂಥ ಉದಾಹರಣೆ ಕೊಟ್ಟು ಹೇಳಿದರು. ಹ್ಯಾಂಗ ಹಸದ ನಾಯಿಗೆ ಮಾಂಸ ಕಂಡ ತತ್ಕ್ಷಣ ಹ್ಯಾಂಗ್ ಪರವಿಲ್ಲದ ಓಡ ಹೋಗ್ತದಲ್ಲ, ಹಂಗೆ ನಮ್ಮ ಇಂದ್ರಿಯ ಮನಸ್ಸುಗಳು ವಿಷಯ ಕಂಡ ಕ್ಷಣ ಅವಿವೇಕಿಗಳಾಗಿ ದಾಬಿಸ್ತವೆ. ತಡೆ ಹಿಡಿಯೋದು ಭಾಳ ಕಷ್ಟ ಐತಿ. ಅದಕ್ಕೆ ಆ ಇಚ್ಛೆಗಳನ್ನು ಈಡೇರಿಸ್ಕೋಬೇಕು ಮನುಷ್ಯ. ಧನವನ್ನು ಸಂಪಾದಿಸುವುದರ ಮೂಲಕ ಈಡೇರಿಸ್ಕೋಬೇಕು. ಆದರೆ ಇವೆರಡೂ ಧರ್ಮಾಧಾರಿತವಾಗಿರಬೇಕು. ಅಂದರೆ ಅದು ಕ್ರಮ. ಹಾಗೆ ಮಾಡದೇನೆ ನೀನು ಹಾದಿ ತಪ್ಪಿಬಿಟ್ಟಿ ಅಂತಂದರೆ ಮಾಡಬೇಕಾದ ಸಮಯದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ಮನುಷ್ಯ ಕಷ್ಟವನ್ನು ಅನುಭವಿಸುತ್ತಾನೆ.
ಅದಕ್ಕೊಂದು ರಾಮಾಯಣಪ್ಪಗಳ ಕಥೆ ಬರೆದಾರೆ, ಚಿಕ್ಕ ರಾಮಾಯಣಪ್ಪಗಳು, ಭಾಳ ಅಪರೂಪದ ಕಥೆ. ಅದು ಮೂಲತಃ ಹಿಂದಿ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಒಂದು ಸುಂದರವಾದಂಥ ಕತೆ ಪುಸ್ತಕ ಇದೆ. ಜ್ಞಾನ ವೈರಾಗ್ಯ ಪ್ರಕಾಶ ಅಂತಂದರೆ ಹೆಸರು. ಜ್ಞಾನಕ್ಕೆ ಸಂಬಂಧಪಟ್ಟ ಕಥೆಗಳು, ವೈರಾಗ್ಯಕ್ಕೆ ಸಂಬಂಧಪಟ್ಟ ಕಥೆಗಳು, ಇವನ್ನೆಲ್ಲ ಭಾಳ ಸೊಗಸಾಗಿ ಅಲ್ಲಿ ಬರೆದಿದ್ದಾರೆ. ಅದರ ಹೆಸರೇ ಜ್ಞಾನ ವೈರಾಗ್ಯ ಪ್ರಕಾಶ ಅಂಥೇಳಿ. ಅದರೊಳಗೆ ಬಂದಿರುವಂಥ ಕತೆ ಇದು. ಅದನ್ನು ಈ ವಾಕ್ಯವನ್ನು ವಿವರಿಸುವಾಗ ಆ ಕತೆ ಬರೆದಾರೆ, ಭಾಳ ಚೆಂದಿದೆ ಕತೆ. ಅದು ನೀವು ಕತೆ ಹೇಳಿದ್ರೆ ಭಾಳ ಆನಂದವಾಗಿ ಕೇಳ್ತೀರಿ. ನಾನು ಎಷ್ಟೇ ವಿವರಣೆ ಕೊಟ್ಟರು ಅದು ನಿಮ್ಮ ತಲೆಗೆ ಹೋಗೋದಿಲ್ಲ. ಕತೆ ಹೇಳೋದ್ರ ಮೂಲಕ ನಾನೇನು ಹೇಳಬೇಕಂತೀನಿ ಅದನ್ನು ನಿಮ್ಮ ತಲೆಯಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಪಾಂಚಾಲ ದೇಶದಲ್ಲಿ ಚಂದ್ರಚೂಡ ಅಂತ ಒಬ್ಬ ರಾಜ ಇದ್ದ. ನೋಡ್ರಿ, ಕತೆ ಅಂದ್ಕೊಳ್ಳೇ ಭಾಳ ಆಸಕ್ತಿ ಉಂಟಾಗಿಬಿಡ್ತದೆ. ರಾಜನ ಹೆಸರೇನು? ಚಂದ್ರಚೂಡ ಅಂತವನ ಹೆಸರು. ಪಾಂಚಾಲ ದೇಶದಾಗಿದ್ದ. ಅವ ಕೆಟ್ಟ ಲೋಭಿ ಇದ್ದ. ಲೋಭಿ ಅಂದ್ರೆ ಅರ್ಥ ಆಗ್ತಾನ? ಲೋಭಿ ಅಂದ್ರೆ ಕಂಜೂಸ್. ಹಿಂದಿ ಆಯ್ತಾನೆ ಇದು ಕಂಜೂಸ್ ಅಂದ್ರೆ ಜಿಪುಣ. ಕನ್ನಡದಾಗ ಏನಂತೀರಿ? ಜಿಪುಣ ಅಂತೀರಿ. ಕೆಲವ್ರು ಇರ್ತಾರೆ ನೋಡ್ರಿ, ಕೆಟ್ಟ ಜಿಪುಣ ಇರ್ತಾರೆ. ತಾವು ತಿನ್ನಂಗಿಲ್ಲ, ಮಂದಿಗೂ ತಿನ್ಕೊಡಂಗಿಲ್ಲ. ಗ್ವಾಳ್ಯ ಮಾಡೋದಂತಾರೆ. ಸಂಗ್ರಹಿಸೋದು, ಸಂಗ್ರಹ. ಇವು ನೋಡ್ರಿ, ಕೆಲವೊಂದು ಗ್ರಹ ಅದಾವ, ಭಾಳ ಮಜಾ ಅದಾವ. ಸಂಗ್ರಹ, ಆಗ್ರಹ, ವಿಗ್ರಹ. ಓಸಕ್ಕೂ ಗ್ರಹ ಬಂದು ನೋಡ್ರಿ ಮುಂದೆ. ದೆವ್ವ ಅಂತೀವು, ದೆವ್ವ ಕಾಡ್ದಂಗೆ ಕಾಡ್ತಾವೆ ಇವು ನಿಮಗೆ. ಸಂಗ್ರಹ ಬುದ್ಧಿ ಭಾಳ ಕೆಟ್ಟ. ಬರೇ ಗಳಿಸೋದು. ಕೆಲವ್ರಿಗೆ ಬರೀ ಗಳಿಸೋದು ಅಷ್ಟೇ ಗೊತ್ತಿರ್ತದೆ, ಬಳಸೋದು ಗೊತ್ತೇ ಇರೋಂಗಿಲ್ಲ. ಅವ್ರ ಹಣೆ ಬರ ಹೆಂಗಾಗ್ತದೆ ಅಂತಂದ್ರೆ, ಈ ಜೈನ್ ನೊಣಗಳಿರ್ತಾವೆ ನೋಡ್ರಿ, ಪಾಪ ಎಷ್ಟು ಕಷ್ಟಪಟ್ಟು ಜೇನು ಸಂಗ್ರಹ ಮಾಡ್ತವೆ. ಹೊರಳಿದ ಪುಷ್ಪದ ಪರಾಗದಲ್ಲಿರ್ತಕ್ಕಂಥ ಆ ಬಂಡನ್ನು ತಂದು, ಜೇನು ತಂದು ಕೂಡಿಡ್ತವೆ. ಬರೀ ಕೂಡಿಡದೆ ಮಾಡ್ತವೆ, ಸವಿಯೋದೇ ಇಲ್ಲ. ಯಾವನೋ ಬರ್ತಾನ, ಬೆಂಕಿ ಹಚ್ಚುತ್ತಾನ, ಅವಕ್ಕನ್ನೆಲ್ಲ ಸುಟ್ಟು ಹಾಕ್ತಾನೆ, ಅವ ತಗೊಂಡು ತಿಂತಾನೆ. ಹಂಗಾಗ್ತದೆ ಇವಂದು. ಹಂಗೆ ಈ ಜಿಪುಣ ಸಾವ್ಕಾರೊಂದು ನೋಡ್ರಿ, ಜೀವನ ತುಂಬ ದುಡ್ದು ಗಳಿಸ್ತದೆ. ಬರೇ ಕಟ್ಟಿ ರೊಟ್ಟಿ ತಿಂದು ಬದುಕ್ತದೆ. ಹಳ್ಯಾ ಬರ್ತಾನ, ತಿಂದು ಹಾಕ್ತಾನೆ. ಹಂಗೆ ಆಗ್ತದೆ. ಅದ್ರ ಬಗ್ಗೆ ನಾನು ಭಾಳ ಮಾತಾಡೋದು ಬೇಡ. ಕೆಟ್ಟ ಜಿಪುಣ ಮನುಷ್ಯ. ವಯಸ್ಸಾಗಿದೆ ತನಗೆ, ಆದ್ರೂ ಇನ್ನೂ ಮಗನಿಗೆ ಹೆಂಗೆ ಅಧಿಕಾರ ವಹಿಸಿಕೊಳ್ಳಿ, ಹೆಂಗೆ ಕೀಲಿಕೊಳ್ಳಿ. ಇಲ್ಲಿ ಮನೆಗಳದವ್ ಹಂಗೆ ಮಾಡ್ತಿರ್ತಾವೆ. ಈ ಸಾವುಕಾರಗಳು ಮುದುಕರಿರ್ತಾವೆ ನೋಡ್ರಿ. ಹಣ ಏನ್ರಿ ಇವತ್ತು ಮನ್ಯಾಗ, ನಾಳೆಗೆ ಕುಣ್ಯಾಗ ಅಂದರೂ ಸಹಿತ ಬಿಟ್ಕೊಡಂಗಿಲ್ಲ. ಹೆಂಗೆ ಮಾಡ್ತಾವ ಏನೋ, ಹಾಳು ಮಾಡ್ತಾವ. ನೀ ಹೋಗೋದಿಲ್ಲ, ಹೋದ ಮೇಲೆ ಅವ್ರು ಏನು ಮಾಡ್ತಾರೋ ಯಾರಿಗೂ ಗೊತ್ತು. ಅವ್ರವ್ರ ಬದುಕು ಅವ್ರ ಕೂಡ ಇರ್ತದೆ. ಆದರೂ ಇವು ಜಿಪುಣ ಮಂದಿ ಬಿಟ್ಟು ಕೊಡಂಗಿಲ್ಲ. ಮಗನಿಗೆ ವಯಸ್ಸಾಗಿದೆ ಪಾಪ, ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯದ ಅಧಿಕಾರವನ್ನು ವಹಿಸ್ಲಿಕ್ಕೆ ತಯಾರಿಲ್ಲ. ಮಗಳು ನೋಡ್ರಿ, ಎಂಥ ಜಿಪುಣ ಅಂತೀರಿ. ಮಗಳಿಗೆ ವಯಸ್ಸು ಮೀರ್ತದೆ, ಆದರೂ ಮದುವೆ ಮಾಡ್ಲಿಕ್ಕೆ ತಯಾರಿಲ್ಲಮ್ಮ. ಯಾಕೆ? ಖರ್ಚಾಗ್ತದಂತ. ಇಂಥ ಜಿಪುಣ ಮಂದಿನೂ ಇರ್ತದೆ. ಏನು ಮಾಡ್ತೀರಿ? ಇಂಥ ಕೆಟ್ಟ ಜಿಪುಣ ರಾಜ ಅವನ ರಾಜ್ಯಕ್ಕೆ, ಆ ಪಾಂಚಾಲ ದೇಶಕ್ಕೆ ಒಮ್ಮೆ ಒಂದು ನಾಟಕ ಕಂಪ್ನಿ ಬಂತಂತ. ಚಲೋ ಆಡ್ತಿದ್ರು ಅವರು. ಧಾರ್ಮಿಕ ನಾಟಕಗಳನ್ನು ಭಾಳ ಚಲೋ ಆಡ್ತಿದ್ರು. ಆ ನಾಟಕ ಕಂಪ್ನಿ ಮಾಲಕ್ತಿ ಭಾಳ ಚಂದ ನಟನೆ ಅವಳದು. ಅವಳು ರಾಜನಿಗೆ ಹೋಗಿ ಬೇಡಿಕೆ ಇಟ್ಲು, ನಿಮ್ಮ ಈ ರಾಜಧಾನಿಯಲ್ಲಿ, ನಗರದಲ್ಲಿ ನಮಗೆ ನಾಟಕ ಆಡಲಿಕ್ಕೆ ಪರ್ಮಿಷನ್ ಕೊಡಿ. ಇವನಿಗೇನು ಯೋಚನೆ, ಇವನು ನಾಟಕ ಆಡಿ ಮತ್ತು
ಬೇಡಿಕೆ ಮುಂದಿಟ್ಟು ಅಂತಂದ್ರೆ ನೋಡೋರು ಮಂದಿ, ಆಡೋರು ಇವರು, ಕೊಡೋವನ ಇದು ನೋಡು. ಈ ಜಿಪ್ನ ಮಂದಿ ಹಿಂಗೆ ವಿಚಾರ ಮಾಡ್ತದೆ. ಅದಕ್ಕೆ ರಾಜ ಪರ್ಮಿಷನ್ ಕೊಡ್ಲಾಗ್ತಾ ಇರಲ್ಲ. ನಾಳೆ ಬಾ, ನಾಡ್ದು ಬಾ. ಒಂದು ತಿಂಗಳು ಮುಂದಕ್ಕೆ ಹಾಕದ ಪಾಪ ಆಕೆ ನಾಟಕ ಕಂಪ್ನಿ ಮಾಲಾಗ್ತಿ ನಟಿ ಎಡ್ತಾಕಿ ಸಾಕಾಯ್ತು. ಅದು ದೊಡ್ಡ ನಗರ, ಜನ ಭಾಳ ನೋಡ್ತಾರೆ. ಭಾಳ ಚಂದನೂ ಆಡ್ತಿದ್ರು. ಸಕಟ್ ಸಂಗ್ರಹ ಆಗ್ತದೆ, ದುಡ್ಡು ಸಂಗ್ರಹ ಆಗ್ತದೆ ಅಂತ ಬಂದಿದ್ರು ಅವರು. ರಾಜ ಪರ್ಮಿಷನ್ ಕೊಡವಲ್ಲ. ಇದ್ದು ಬಿದ್ದುದೆಲ್ಲ ತಿಂದು ಹಾಕಿದ್ರು. ಮುಂದೆ ಬದುಕೋದು ಹೆಂಗಪ್ಪ ಅಂತ ಕಷ್ಟ ಇತ್ತು. ಈ ವಾಚ್ಮೆನ್ ಹೇಳಿದಂತ, ವಾಚ್ಮೆನ್ ಶಾಣ್ಯರು ಇರ್ತಾರೆ ಏನ್ರಿ. ವಾಚ್ಮೆನ್ ಹೇಳಿದಂತ, ನಮ್ಮ ಮಂತ್ರಿಗಳ ಕಡೆ ಹೋಗ್ರಿ, ನಿಮಗೆ ಪರ್ಮಿಷನ್ ಸಿಗ್ತದೆ. ಮಂತ್ರಿ ಶಾಣೆ ಇದ್ದ. ಮಂತ್ರಿಗಳ ಕಡೆ ಹೋಗಿ, ಆ ನಟಿ, ಏನ್ರಿ ನಿಮ್ಮ ರಾಜ ನಮಗೆ ಹೋಗಂತೂ ಹೇಳ್ತಾ ಇಲ್ಲ, ಪರ್ಮಿಷನ್ನು ಕೊಡ್ತಾ ಇಲ್ಲ, ನಾವು ಬದುಕೋದೇ ಕಷ್ಟ ಆಗಿದೆ. ಅವ್ರು ಏನು ಕೊಡಬೇಡ ಅಂತ ಹೇಳ್ರಿ, ನಮ್ಗೆ ಬರೀ ಪರ್ಮಿಷನ್ ಕೊಡು ಅಂತ ಹೇಳ್ರಿ, ಅಷ್ಟೇ ಸಾಕು. ಪುಕ್ಷಟ್ಟೆ ಬಂದು ನೋಡೋದು ಹಾಕ್ಬೇಕಾರ. ಇದಾಗಲೇ ಟಿಕೆಟ್ ನೆನಪೈತೆ, ನೆನಪು ಹಂಗೆ ಪುಗ್ಸಟ್ಟೆ ಬಂದು ನೋಡಿ ಹೋಗಲ್ರಿ ಬೇಕಾರೆ ಅವರು. ಮಂತ್ರಿ ಅಂದ, ನಾ ರಾಜ ಪ್ರಸನ್ನ ಇದ್ದಾಗ ಹೇಳ್ತೀನಿ, ಹೇಳಮ್ಮ ನಿನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ. ಮಂತ್ರಿ ಪರ್ಮಿಷನ್ ಕೊಡ್ರಿ ಪಾಪ. ತಿಂಗಳಾಯಿತು, ಎಡ್ತಾಗ್ತಾ ಇದ್ದಾವೆ, ನೀವೇನು ಕೊಡೋದು ಬೇಡ ಅಂತ ಹಂಗಾರೆ ಆಡೋದ್ರಕ್ಕಂದವ. ಜುಪಿಟ್ರ್ ಹಿಂಗೆ ಇರ್ತದೆ ಮಂದಿ. ಆಡ್ಕೊಳ್ಳಿ, ಬೇಕಾದಂಗೆ ಆಡ್ಕೊಳ್ಳಿ, ಕೊಡೋದು ಬೇಡ ಅಷ್ಟೇ ಅಲ್ರಿ. ನಿಮ್ಮ ಅರಮನೆಯ ಮಂದಿ ಎಲ್ಲರೂ ಪುಗ್ಸಟ್ಟೆ ಬಂದು ನೋಡ್ಲಿ ಬೇಕಾರ ಅಂತ ಹೇಳ್ಯಾರ. ಹಂಗಾರೆ ಭಾಳ ಚಲೋ ಆಯ್ತಪ್ಪ, ಇವತ್ತೇ ಆಡಲ್ರಕ್ಕಂದವ. ಅರಮನೆಯ ಮೈದಾನದಲ್ಲಿ ನಾಟಕ ಸ್ಟೇಜ್ ಹಾಕಿದರು. ನಾಟಕ ನಡೀತು, ಭಾಳ ರಮಣೀಯವಾಗಿ ಆಡ್ತಿದ್ರು ಅವರು. ರಾಜ ಪುಕ್ಷಟ್ಟೆನ ಮುಂದೆ ಬಂದು ಕುಂತಿದ್ದೀವ. ಏನು ದೊಡ್ಡ ಸಿಂಹಾಸನ ಕುರ್ಚಿ ಹಾಕ್ಕೊಂಡು. ನಾಟಕ ಭಾಳ ಚಂದ ನಡೀತು. ರಾತ್ರಿ 4 ಆಗಿತ್ತಂತ. ಅವಳು ನರ್ತನೆ ಮಾಡ್ತಿದ್ಲು, ಗಾಯಕ ಹಾಡ್ತಿದ್ದ. ಅವಳಿಗೇನು ತಲೆ ಎಕ್ಕಡೆ ಹೋಗಿತ್ತೋ ಯಾರಿಗೊತ್ತು. ಎಂಥ ಒಮ್ಮೊಮ್ಮೆ ನೋಡ್ಬೇಕಾರ ನಮಗೂ ಮನಸ್ಸು ಮುರಿದಿತ್ತು ಅಂತಂದರೆ ವಿಚಾರಗಳು ತಪ್ಪಾಗ್ತಾವ. ನೀವು ಎಷ್ಟೇ ವಿದ್ಯಾವಂತರದಿರಿ ಅಂದ್ರೆ ಆ ಮಾಡೋ ಕೆಲಸದಲ್ಲಿ ಮನಸ್ಸಿಲ್ಲ ಅಂತಂದರೆ ಅದು ಕೆಲಸ ಕೆಡ್ತದೆ. ಆಗೋದಿಲ್ಲ, ಮಾಡೋ ಕೆಲಸದಾಗ ಮನಸ್ಸಿರ್ಬೇಕು ಯಾವಾಗಲೂ. ಇಲ್ಲ ಅಂತಂದರೆ ಅದು ಕೆಟ್ಟೋಗ್ತದೆ. ತಲೆ ಎಕ್ಕಡೆ ಹೋಗಿತ್ತು, ಮನಸ್ಸು ಯಾಕಡೆ ಹೋಗಿತ್ತೋ ಯಾರಿಗೊತ್ತೋ. ಆಕೆ ತಾಳ ತಪ್ಪಲಕ್ಕೆ ಹತ್ತಿಲ್ಲಂತ, ಹಾಡುವ ತಾಳಿಗೆ ಹೆಜ್ಜೆ ಇಡ್ತಾ ಇಲ್ಲ. ಇನ್ನೇನು ನಾಟಕ ಮುಗಿಲಾಕ ಬಂದಿದ, ಇಂಥ ಪ್ರಸಂಗದಲ್ಲಿ ತಾಳ ತಪ್ತಾ ಇದ್ದಾಳಂತ ಹೇಳಿ ಅವ ಹಾಡುವ ಹಾಡಿನೊಳಗನ ನೀವು ತಪ್ತಾ ಇದ್ದಿ ಸುಧರಾಶಿಗೋ ಅಂಥೇಳಿ ಒಂದು ಹಾಡು ಹಾಡಿದಂತ. ಭಾಳ ಚಂದಿದೆ ಅದು. ಬಹುತ್ ಗಹಿ ಥೋಡಿ ರಹಿ ತೋಡಿ ಬಿ ಅಬ ಜಾಯ್ ನಟಕಯೇ ಶುಣ ನಟನಿ ತಾಲ ಭಂಗ ಕ್ಯೂ ಖಾಯ್ ಅನ್ನಂತ. ಬಹುತ್ ಗಹಿ ಥೋಡಿ ರಹಿ. ರಾತ್ರಿ 4 ಕಾಲಕ್ಕೆ ಬಂದದ, ಭಾಳ ಮುಗ್ದದ ಈಗಾಲ ನಾಟಕ. ಬಹುತ್ ಗಹಿ ಥೋಡಿ ರಹಿ, ಸ್ವಲ್ಪ ಉಳ್ದದೀಗ. ತೋಡಿ ಬಿ ಅಬಜಾಯ್, ಅದು ಇದ್ದುದನ್ನು ಕೂಡ ಈಗ ಹೊರಟು ಹೋಗ್ತದೆ. ನಟಕಯೇ, ನಟ ಹೇಳಿದಂತ ಯಾರಿಗೆ? ನಟನಿ, ನರ್ತಕಿಗೆ. ತಾಳ ಭಂಗಕ್ಕೆ ಮುಖ. ಇಂಥ ಪ್ರಸಂಗದೊಳಗೆ ತಾಳ ತಪ್ತಾರೇನು? ತಪ್ಪಬೇಡ, ಕ್ರಮ ತಪ್ಪಬೇಡ.
ಕ್ರಮ ತಪ್ಪಿ ನಡೆಯುವುದರ ಕಷ್ಟವೇನುಂಟೆ ಅಂತ ಮಾತಿದೆಯಲ್ಲ, ಅದಕ್ಕೆ ಏನಂತಾರೆ, ತಪ್ಪಬೇಡ, ಕ್ರಮ ತಪ್ಪಬೇಡ ಅಂತ ಹಾಡ ಹಾಡಿದಂತ. ಆ ಹಾಡ ಮುಗಿದ ತತ್ಕ್ಷಣ, ಆ ನರ್ತನೆ ಮುಗಿದ ತತ್ಕ್ಷಣ ಆ ನಾಟಕ ನೋಡಕ್ಕೆ ಒಬ್ಬ ಸನ್ಯಾಸಿ ಬಂದು ಕುಂತಿದ್ನಂತ. ಅವ ಸನ್ಯಾಸಿ ಅವನ ಮೈ ಮೇಲೆ ಇದ್ದದ್ದ ಒಂದು ಹರಕ್ ಚಾದರ, ಆ ಚಾದರ್ ಹೋಗಿ ಅವನ್ನ ಅವ್ರಿಗೆ ಏನಂತಾರೆ ಅದಕ್ಕೆ, ಆಯಾರಿ ಮಾಡೋದ ಏನಂತಾರಲ್ಲ ನಾಟಕದಾಗ, ಏನಂತಿರ್ತಾರೆ ಅದಕ್ಕೆ, ಬಕ್ಷಿಸ್. ಹರಕ್ ಚಾದರ ಬಕ್ಷಿಸ್ ಕೊಟ್ಟನಂತೇವ ಸನ್ಯಾಸಿ. ರಾಜನ ಮಗ ಜರ್ತಾರಿ ಶಾಲ್ ಬಕ್ಷಿಸ್ ಮಾಡ್ದ, ಆಯಾರಿ ಕೊಟ್ಟ. ರಾಜಪುತ್ರಿ ತನ್ನ ಕೊರೊಳಗಿನ ಹೀರಾ ಮಾಣಿಕ್ಯ ಆ ನಾಟಕದಾಗ ಏನ್ರಿ ಹೆಸರು ಹೇಳಿ ಕೊಡ್ತಾರ ನೋಡ್ರಿ, ಇವರೇ ಬಂದು ಸ್ವೀಕರಿಸ್ಬೇಕಂತ ಹೇಳಿ. ಇದು ಕುಂತಿತ್ತಲ್ಲ ಜಿಪುಣ ರಾಜ, ಇವು ತಾವು ಕೊಡೋರಿಲ್ಲ, ಕೊಡೋರು ಕಂಡ್ರು ಇವು ಕಾಗಿ ಬರಂಗಿಲ್ಲ. ಒಮ್ಮೊಮ್ಮೆ ಹಂಗೆ ಆಗ್ತಿರ್ತದ್ರಿ. ಅವು ಇನ್ನೊಬ್ರು ಕೊಟ್ರು ಸತ್ಯಕ್ಕೆ ಸಹನೆ ಆಗ್ತಿರಂಗಿಲ್ಲ. ರಾಜ ಗಾಬರಿ ಆದಂತ, ಇವು ಏನು ಸನ್ಯಾಸಿ ಅಂತ ಸನ್ಯಾಸಿನೂ ದಾನ ಮಾಡ್ಲಾಕತ್ಯಾನ, ನನ್ನ ಮಗನೂ ದಾನ ಮಾಡ್ಲಾಕತ್ಯಾನ. ಮಗಳು ಕೊಳಗಿನ ಆ ಕಿಮ್ಮತ್ತಿನ ಹಾರ ಕೊಟ್ಟುಬಿಟ್ಲು. ಇವು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಏನಾರ ಕೊಡ್ಬೇಕಾದಂತ ತಿಳ್ಕೊಂಡಕ್ಕೆ ಹಾರನೇ ಕೊಟ್ಟುಬಿಟ್ಲು, ಕಿಮ್ಮತ್ತಿನ ಕೋಟಿ ಬೆಲೆ ಬಾಳುವ ಹಾರ. ಹಿಂಗೆ ಶಾಕ್ ಆಯ್ತು. ನಾಟಕ ಮುಗಿದ ತಡ ಓಸು ಮಂದಿನ ಕರ್ಸಿದಂತಿವ, ಇವ ಕೊಟ್ಟವಲ್ಲ ತೊಗೊಂಡವಲ್ಲ, ಕೊಟ್ಟರು ಸಮಾಧಾನ ಇಲ್ಲ ಇವಾಗ. ಓಸು ಮಂದಿನ ಕರ್ಸಿದಂತ, ಸನ್ಯಾಸಿನ ಸಹಿತ ಕರ್ಸಿದಂತ. ಇವ ಏನು ಸನ್ಯಾಸಿಗೇನು ಕೊಟ್ಟವಲ್ಲ ತೊಗೊಂಡವಲ್ಲ, ಏನೋ ಅವ್ರ ಮಗಳು ಮಗ ಅವ್ರನ್ನ ಬೇಕಾರ ಎನ್ಕ್ವೈರಿ ಮಾಡಲಿ, ಸನ್ಯಾಸಿನ ಕರ್ಸಿದಂತ. ಏ ಸಾಧು, ನಿನಗೆ ಇದ್ದದ್ದ ಒಂದು ಹರಕ್ ಚಾದಾರ, ಏನು ಆನಂದ ಆಗಿದ್ದಪ್ಪ ನಿನಗೆ ಅಂಥ ಪರಿ ಇದು ಚಾದಾರ ಬಕ್ಷಿಸ್ ಕೊಟ್ಟಿ ಅಂತಂದ್ರೆ ಅವ ಸನ್ಯಾಸಿ ಅಂದಂತ. ನಾ ನಿಮ್ಮ ರಾಜಧಾನಿ ಬಂದು 3 ದಿನ ಆಯ್ತು ರೀ, ನಿಮ್ಮ ಅರಮನೆಗೆ ನಿನ್ನೆ ಬಂದಿದ್ದೆ. ನಿಮ್ಮ ವೈಭವ ನೋಡಿ ನಾನು ಒಬ್ಬ ರಾಜಕುಮಾರನೇ ಸರ್ವಸಂಗ ಪರಿತ್ಯಾಗಿಯಾಗಿ ಸಾಧನೆ ಮಾಡ್ತಾ ಇದ್ದೆ. ನಿಮ್ಮ ವೈಭವ ಕಂಡಾಗ ಮತ್ತೆ ರಾಜನಾಗಬೇಕು, ಭೋಗ ಅನುಭವಿಸ್ಬೇಕು ಅಂತ ನನ್ನ ಮನಸ್ಸಿನಾಗ ಬಂದಿತ್ತು. ಆವಾಗ ಅವನ ಹಾಡು ನನಗೆ ಭಾಳ ದೊಡ್ಡ ಬೋಧನೆಯನ್ನು ಮಾಡ್ತು. ಏನಂದವ, ಬಹುತ್ ಗಹಿ ತೋಡಿ ರಹಿ ತೋಡಿ ಬಿ ಅಬಜಾಯ್. ಭಾಳ ಮುಗ್ದದ, ಸ್ವಲ್ಪ ಉಳ್ದದ ನೋಡಿ. ನನಗೀಗ ವಯಸ್ಸಾಕೊಂತ ಬಂದದ. ಈ ವಯಸ್ಸಿನೊಳಗೆ ನಾನು ತಪ್ಪಬಾರದು, ಕ್ರಮ ತಪ್ಪಬಾರದು, ನನ್ನ ಸಾಧನೆ ಮುಂದುವರಿಸಬೇಕು ಅಂತವ ಬೋಧನಾ ಮಾಡದ. ಅದಿಷ್ಟು ಪರಿಣಾಮ ಆಯ್ತು ನನಗೆ. ನಾ ಹೆಜ್ಜೆ ತಪ್ತಿದ್ದೆ, ನಿಮ್ಮನ್ನು ನೋಡಿ, ನಿಮ್ಮ ಅರಮನೆ ನೋಡಿ, ವೈಭವ ನೋಡಿ ನನ್ನ ಹೆಜ್ಜೆ ತಪ್ಪಿಡ್ತಿದ್ದೆ ನಾನು. ಆದರೆ ಅವ ನನಗೆ ಸರಿಯಾದ ಸಮಯದಲ್ಲಿ ಒಳ್ಳೆಯ ಬೋಧನೆ ಮಾಡ್ದ. ಅದಕ್ಕೆ ಆ ಭಾಳ ಆನಂದಾಗಿ ನಾ ಚಾದರ್ ಕೊಟ್ಟೆ. ಮುಂದೆ ನೆಕ್ಸ್ಟ್ ಎನ್ಕ್ವೈರಿ ಯಾರ್ದು? ಆ ರಾಜನ ಮಗ. ಹಾಂ, ಏನಪ್ಪ ನೀನು ಜರ್ತಾರಿ ಶಾಲಾ ಕೊಟ್ಟಿ, ನಿನಗೇನು ಅನಿಸಿಕೊಟ್ಟಿ ಅಂತ ಕೇಳಿದಂತ. ಅವ ಅಂದ, ಯಪ್ಪ ಕರೆ ಹೇಳಿ ಇವತ್ತ ಅವನ ಆ ಮಾತು ನೀನು ಜೀವ ಉಳಿಸ್ಯಾದ ಅಂದಂತ. ನನಗೆ ಎಷ್ಟು ವಯಸ್ಸಾದ್ರೂ ನೀವು ಪಟ್ಟಾಭಿಷೇಕ ಮಾಡ್ಲಾಗ್ತಾ ಇರಲಿಲ್ಲ. ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ಆ ಪರಿಸ್ಥಿತಿ ಐತಿ ನಿಮ್ಮದು. ಅದಕ್ಕೆ ನಿಮ್ಮನ್ನು ಕುತ್ತಿಗೆ ಹೆಚ್ಚಿಗೆ ನಾನು ಸಿಂಹಾಸನ ಮ್ಯಾಗ ಕುಂದಿರ್ಬೇಕಂತ ಮಾಡಿದ್ದೆ. ಬಹುತ್ ಗೈ ತೋಡಿ ರೈ ತೋಡಿ ಬಿ ಅಪ್ಪಾಜಿ ಆಯ್ ಎಲ್ಲ ಮುಗ್ದದ ಆಗ್ಯದ. ಇನ್ನೊಂದು 4 ವರ್ಷ, ಭಾಳ ಆದ್ರೆ 4 ವರ್ಷ, ಇನ್ನೊಂದು 5 ವರ್ಷ, 6 ವರ್ಷ ಬದುಕ್ಯಾನು. ಆಮೇಲೆ ನೀ ರಾಜ ಆಗೇ ಆಗ್ತಿ, ಹಂಗಿದ್ರು ರಾಜನ ಮಗನದಿ. ಈಗ ತಪ್ಪು ಬೇಡ, ತಪ್ಪು ಮಾಡಿ ಕ್ರಮ ತಪ್ಪಿ ಕಷ್ಟಕ್ಕೆ ಒಳಗಾಗಬೇಡ ಅಂತ ಅವನ ಮಾತು ನನಗೆ ಬಹಳ ಮನಸ್ಸಿನ ಮ್ಯಾಗ ಪಟಾಯಿಸ್ತು. ಅದಕ್ಕೆ ನೀ ಬದುಕಿದು ಅಯ್ಯಪ್ಪ, ಇಲ್ಲಿಕ್ಕಂದ್ರೆ ನಾಳೆಗೆ ನೀ ಗೋಡೆ ಕುಂದಿರ್ತಿದ್ದಿ. ಯಪ್ಪ ಅಂದವ ರಾಜ ಅಂದ,
ನಾಟಕ ಆಡಕ್ಕೆ ಪರ್ಮಿಷನ್ ಕೊಟ್ಟು ಚಲೋ ಆಯ್ತಪ್ಪ, ಇಲ್ಲದೆ ಹೋದ್ರ ಮಗ ಕೂತಿಗೆ ಹಿಚ್ಗುತ್ತಿದ್ದ. ಇನ್ನು ಮಗಳನ್ನ ಕರೆಸದ ಇದೆಯೇ ನಾನು ಉದ್ದೈತು. ತಂಗಿ ಇವ ನೀ ರತ್ನದ ನಿನಗೆ ಇವ್ರಿಗಿಂತ ನೀವು ಭಾರಿ ಪರಿಣಾಮ ಆಗಿರ್ಬೇಕು. ಏನನಿಸಿ ರತ್ನದ ಹಾರ ಕೊಟ್ಟೆ ಅಂದ್ರೆ ಯಪ್ಪ ಕರೆ ಹೇಳಿ ನಾ ಭಾಳ ತಪ್ಪು ಮಾಡ್ತಿದ್ದೆ, ಕ್ರಮ ತಪ್ಪುತ್ತಿದ್ದೆ. ನನಗೆ 35 ವಯಸ್ಸು 40 ಸನಿಯಕ್ಕೆ ಬಂದ್ರು ಇನ್ನ ನೀವು ಮದುವೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾಳೆಗೆ ಮಂತ್ರಿ ಮಗನ ಜೊತೆ ಬಾಯ್ ಹೇಳಿ ನಾವು ಹೋಗ್ಬೇಕು ಅಂತ ನಾ ಲೆಕ್ಕ ಹಾಕಿದ್ದೆ. ಇಲ್ತನ ದಾರಿ ತಪ್ಪಿಲ್ಲ, ನೀ ಇಲ್ತನ ಧರ್ಮ ಬಿಟ್ಟಿಲ್ಲ, ಅನಾಚಾರಿ ಆಗಬೇಡ. ಆಯಿತು, ಬಹುತ್ ಗಹಿ ಥೋಡಿ ರಹಿ ನೋಡಿ, ಭಾಳ ಚಂದ ಮಾತಿದು. ನಾವು ಸ್ವಲ್ಪ ಕ್ರಮ ತಪ್ಪುವಾಗ ಈ ಮಾತು ನೆನ್ಪಿಟ್ಕೋಬೇಕು, ಅವಸರ ಮಾಡಬಾರ್ದು. ಬಹುತ್ ಗಹಿ ತೋಡಿ ರಹಿ ತೋಡಿ ಬಿ ಅಬಜಾಯ್ ತಾಡ್ಕೋ. ಆಗ್ಯದ 4 ವರ್ಷ ಇರಾವ ಅಟ್ಟೆ, ಆಮೇಲೆ ಅಣ್ಣ ದೊರೆ ಆಗ್ತಾನೆ, ರಾಜನಾಗ್ತಾನೆ. ಅಣ್ಣ ಭಾಳ ಪ್ರೀತಿಯಿಂದ ನನ್ನ ನೋಡ್ಕೊಳ್ತಾ ಇದ್ದಾನೆ. ಸಹೋದರ ವಾತ್ಸಲ್ಯ ಏನೆಂಬುದನ್ನು ಕಾಣಬೇಕು. ಅವ ನಿನಗೆ ಸರಿಯಾದ ವ್ಯವಸ್ಥೆ ಮಾಡ್ತಾನೆ, ಸಮಾಧಾನ ಮಾಡು, ಕ್ರಮ ತಪ್ಪಬೇಡ ಅಂತ ನನಗೆ ಉಪದೇಶ ಮಾಡ್ದಂಗಾಯ್ತು. ಅದಕ್ಕೆ ಭಾಳ ಆನಂದ ಆಗಿ ಈ ರತ್ನದ ಹಾರ ಆ ನಟಿಯ ಕೊರಳಾಗ ಹಾಕದೆ ಅಂದಾಗ ಅವಾಗ ಎಚ್ಚರ ಆದಂಥವ, ನಾನು ಕ್ರಮ ತಪ್ಪದೆ ಅಂದರೆ ಯಾವ್ಯಾವ ಕಾಲದಾಗ ಏನೇನು ಮಾಡಬೇಕಾಗ್ಯದ ಅದನ್ನು ಮಾಡಬೇಕು. ಮನುಷ್ಯ ಯೌವನದೊಳಗೆ ದುಡಿದು ಸಂಪಾದನೆ ಮಾಡಬೇಕು, ಧರ್ಮದಿಂದ ದುಡಿದು ಸಂಪಾದನೆ ಮಾಡಬೇಕು. ಆಮೇಲೆ 50 ವಯಸ್ಸು ದಾಟ್ತಾ ಅವಾಗ ಮನುಷ್ಯ ಒಂದಿಷ್ಟು ಸಂಸಾರದ ಆಸಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಕಡಿಮೆ ಮಾಡ್ಕೋಂತ ಅವನು ಧರ್ಮ ಸಂಪಾದನೆ, ಪರಮಾರ್ಥ ಸಂಪಾದನೆ, ಅಧ್ಯಾತ್ಮ ಸಂಪಾದನೆಯಲ್ಲಿ ತನ್ನನ್ನು ತೊಡಗಿಸ್ಕೋಬೇಕು. ವಯಸ್ಸಾದಂಗೆ ಸಂಸಾರದಾಗ ಮುಳುಗಿರೋದನ್ನು ಇದರ ಥರ ಅದ. ದಶರಥ ಮಹಾರಾಜ ಕಾಡಿಗೆ ಹೋಗಿದ್ದ ಏನ್ರಿ, ನೀರಡಿಸಿದ್ದ ಸರೋವರ, ಅಲ್ಲೊಂದು ಸರೋವರ, ನೀರು ಕುಡಿಲಿಕ್ಕೆ ಹೋದ. ಇನ್ನೇನು ಸರೋವರದಲ್ಲಿ ಭಾಳ ತಿಳಿಯಾದ ನೀರಿತ್ತು, ನೀರು ಕುಡಿಬೇಕಂತ ಬಾಗ್ತಿದ್ದ. ಅವನ ಪ್ರತಿಬಿಂಬ ತೋರಿ ಬಂತು. ಗಡ್ಡ ಬೆಳಗಾಗಿತ್ತಂತ, ಕಿವಿ ಹತ್ತಿರ ಕೂದಲ ಬೆಳಗಾಗಿತ್ತಂತ. ಅವಾಗ ದಶರಥ ನಿಶ್ಚಯ ಮಾಡಿದಂತ, ಮಗನಿಗೆ ಪಟ್ಟಾಭಿಷೇಕ ಮಾಡುವ, ಸಾಕಿನ ಸಂಸಾರ. ಜರೆ ಮುಪ್ಪು ಆವರಿಸ್ತಾ ಇದೆ, ಕಿವಿ ಹತ್ತಿರ ಕೂದಲ ಬೆಳಗಾಗಿದ್ದು. ನೋಡ್ರಿ, ಆರೋಗ್ಯವಂತ ಮನುಷ್ಯನ ಕೂದಲು ಕಿವಿ ಹತ್ತಿರ ಬೆಳಗಾಗ್ತವೆ. ಏನದು ಸೂಚನೆ? ಒಬ್ಬ ಮಹಾತ್ಮ ಭಾಳ ಚಂದ ಹೇಳ್ತಾನೆ, ಕೃತಾಂತಸ್ಯ ದೂತಿ ಕರ್ಣಮೂಲೆ ಸಮಾಗತ್ಯ ವಕ್ತೀತಿ ಲೋಕಾಹ ಶೃಣುದ್ವಂ ತ್ಯಜದ್ವಂ ಪರಸ್ತ್ರೀ ಪರದ್ರವ್ಯವಾಂಚಾಂ ಭಜದ್ವಂ ರಮಾನಾಥ ಪಾದಾರವಿಂದಂ. ಕೃತಾಂತಸ್ಯ ದೂತಿ ಜರ, ಮುಪ್ಪು ಅಂಬತಕ್ಕಂಥ ಜರ ಅಂತಾರೆ. ಜರ ಎನ್ನ ಸಂಸ್ಕೃತದೊಳಗ ಅದು ಮುಪ್ಪು. ಆ ಮುಪ್ಪು ಅಂಬುವಂಥವಳು, ಜರ ಅಂಬತಕ್ಕಂಥವಳು ಯಮನ ದೂತಿ ಅಂತ. ಯಮ ತಾ ಬರೋದಕ್ಕಿಂತ ಮೊದಲು ಸುದ್ದಿ ಕಳಿಸ್ತಾನಂತ ಆಕೆ ಮೂಲಕ, ನಾ ಹೊಂಟೀನಿ ಅವ್ನು ಹುಷಾರಾಗಿರು ಅಂತೇಳು. ಹ್ಯಾಂಗ ಇವರು ಇನ್ಕಮ್ ಟ್ಯಾಕ್ಸ್ ಇವ್ರು ಬರೋದಕ್ಕಿಂತ ಮೊದಲು ನೋಟಿಸ್ ಕಳಿಸಲ್ವೇ, ಹ್ಯಾಂಗ ಯಮ ಒಮ್ಮೆ ಬರೋಂಗಿಲ್ಲಂತ ನಮಗೆ ನೋಟಿಸ್. ಅದನ್ನು ಭಾಳ ದೇರ್ ಆರ್ 4 letters ಫ್ರಮ್ ಯಮ ಅಂತ ಒಂದು ಕತೆ ಓದಿದ್ದೆ ನಾನು, ಭಾಳ ಚಂದಿತ್ತು. ಟೈಮ್ ಆಗ್ತಾ ಬಂತು. 1 ಅಲ್ಲ 2 ಅಲ್ಲ 4 ಲೆಟ್ರ್ ಕಳಿಸ್ತಾನಂತ ಯಮ. ಮೊದಲನೇ ಫಸ್ಟ್ ಲೆಟ್ರ್ ಇದು, ಯಮ ನಾ ಹೊಂಟೀನಿ ಹುಷಾರಾಗಿರ್ರಿ ಅಂತ ಹೇಳ್ತಾನಂತ. ಎಲ್ಲಿ ನೋಡ್ರಿ, ಕಿವಿ ಹತ್ರ ಕೂದಲ ಬೆಳಗಾಗ್ತಾವ. ಯಾಕಂದ್ರೆ
ಕಿವಿ ಹತ್ರನ ಸುದ್ದಿ ಬಂದು ಮುಟ್ಟಬೇಕಲ್ಲ. ನೀವು ಫೋನ್ ಎತ್ಕೊಂಡು ಕಿವಿಗೆ ಹಚ್ಚೋದಲ್ಲ, ಕಿವಿ ಹತ್ರನ ಕಿವಿ ಸುದ್ದಿ ಮುಟ್ಟದ ಕಿವಿಗೆ. ಅದಕ್ಕಮ್ಮ ಕಿವಿ ಹತ್ರನ ಕಿವಿ ಮುಲ್ಯಾಗನ ಏನೇ ಕೂದಲ ಬೆಳಗ್ಗೆ ಮಾಡ್ತಾನಂತೆ. ಅದು ಫಸ್ಟ್ ಲೆಟ್ರ್ ಯಮಂದು, ಹೊಂಟೀನಿ ಹುಷಾರಾಗಿರು. ಅದು ಬಂದು ಹೇಳ್ತದಂಥದ್ದು ಜರ ಮುಪ್ಪು ಅಂಬತಕ್ಕಂಥದ್ದು. ಇಲ್ಲಿವರೆಗೆ ಏನು ಬಾಂಧಗಾಡ ಮಾಡಿದೆ ಇನ್ನು ಬಿಟ್ಬಿಡು. ಪರಸ್ತ್ರೀ ಪರದ್ರವ್ಯ ವಾಂಛ ಇಚ್ಛಾ ಬಯಕೆ ಪರಧನ ಪರಸ್ತ್ರೀ ಆಶಾ ಮಾಡೋದು ಬಿಟ್ಟುಬಿಡು. ಇನ್ನು ಮುಂದಾದರೂ ಪರಮಾತ್ಮನ ಪಾದವನ್ನು ಭಜಿಸು. ಭಜಿಸ್ಲಿಕ್ಕೆ ಒಂದಿಷ್ಟು ಅತ್ತ ಮುಖ ಮಾಡುವುದು, ಅದು ವಾನಪ್ರಸ್ಥಾರ ಅನ್ರಿ ಬೇಕಾರ. ವಾನಪ್ರಸ್ಥ ಅಂದ್ರೆ ವನಕ್ಕೆ ಹೋಗಿ ಕುಂದ್ರೋದರ್ಥಲ್ಲ. ಒಂದೆರಡು ಸಂಸಾರದ ಆಸಕ್ತಿ ಕಡಿಮೆ ಮಾಡಿಕೊಂಡು ಪರಮಾತ್ಮನ ಚಿಂತನೆಗೆ ತೊಡಗುವುದು. ಮುಂದ ಯೋಗೇನಾಂತೆ ತನುತ್ಯಜಾಂ ಶೈಶವೇ ಅಭ್ಯಸ್ತ ವಿದ್ಯಾನ ಯೌವನೆ ವಿಶೇಷಣಾಂ ವಾರ್ಧಕ್ಯೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸ ಭಾಳ ಚೆನ್ನಾಗಿ ಹೇಳಿದರು ನೋಡ್ರಿ. ಬ್ರಹ್ಮಚಾರಿ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಯೌವನದಲ್ಲಿ ಧರ್ಮದಿಂದ ದುಡ್ಡು ಗಳಿಸಿ ಅತಾಪ್ ಯೌವನದ ಸೌಖ್ಯವನ್ನು ಹೊಂದಬೇಕು. ಬೇಡ ಅಂತಲ್ಲ, ಏನು ಧರ್ಮಾನುಕೂಲವಾಗಿ ಮುಂದೆ ಸಂಸಾರದ ವಿಷಯದ ಆಸಕ್ತಿಯನ್ನು ಕೆಡ್ಕೊಂಡು ಆತ ಒಂದಿಷ್ಟು ವಾನಪ್ರಸ್ಥಾನ ಆಗಬೇಕು ಅಂತಂದರೆ ಸಂಸಾರದ ಆಸಕ್ತಿ ಕೆಡ್ಕೊಂಡು ತಪಸ್ಸಿಗೆ ತೊಡಗೋದಂದ್ರೆ ಸಾಧನಾ ಮಾಡಲಿಕ್ಕೆ ತೊಡಗೋದು, ಅದು ವಾನಪ್ರಸ್ಥ ಅವಸ್ಥೆ. ಕೊನೆಗೆ ಆತ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗಿ ಪರಮಶಾಂತಿಯನ್ನು ಹೊಂದಬೇಕು. ಇದು ಒಂದು ಕ್ರಮ. ಈ ಕ್ರಮ ತಪ್ಪಿದರೆ ನಿನಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಯ ಆಗ್ತಾ ಬಂತು. ನಾಳೆ ಒಂದಿಷ್ಟು ವಿಶೇಷವಾಗಿ ಸಿದ್ಧರ ಚರಿತ್ರೆಗಳನ್ನು ನೋಡೋಣ. ಇವತ್ತು ಸಮಯವಾದ್ದರಿಂದ ಇವತ್ತಿಗೆ ನಮ್ಮ ಇಷ್ಟಕ್ಕೆ ಮಾತುಗಳನ್ನು ಮುಗಿಸ್ತಾ ಇದ್ದಾವೆ. ಹರ ಓಂ ತಸ್ಸತ್.